ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಇವತ್ತಿನ ಭಗವದ್ಗೀತೆ ಚರ್ಚೆಗೆ ಸುಸ್ವಾಗತ. ಇವತ್ತು ಮತ್ತೆ ಇಸ್ ಗ್ರೇಸ್ ಹರನಾಥ್ ಪ್ರಭುಜಿಯವರು ಅವಕಾಶ ಕೊಟ್ಟಿದ್ದಾರೆ ಭಗವದ್ಗೀತೆ ಚರ್ಚೆ ಮಾಡೋದಕ್ಕೆ. ಇದು ನನ್ನ ಸೌಭಾಗ್ಯ. ಹರೇ ಕೃಷ್ಣ. ಚರ್ಚೆ ಶುರು ಮಾಡೋಕ್ಕಿಂತ ಮುಂಚೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಅಧ್ಯಾಯ 9, ಶ್ಲೋಕ ಸಂಖ್ಯೆ 25. ದಯವಿಟ್ಟು ರಿಪೀಟ್ ಮಾಡಿ. ಯಾಂತಿ ದೇವವ್ರತ ದೇವಾನ್ ಪಿತ್ರಾನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಯಾಂತಿ ದೇವವ್ರತಾ ದೇವಾನ್ ಪಿತ್ರಾನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಪದಗಳ ಅರ್ಥ ಮತ್ತು ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ್ ಕಿ ಜಯ. ಯಾಂತಿ ಹೋಗುತ್ತಾರೆ, ದೇವವ್ರತಃ ದೇವತೆಗಳ ಆರಾಧಕರು, ದೇವಾನ್ ದೇವತೆಗಳಿಗೆ, ಪಿತೃನ್ ಪೂರ್ವಜನರಲ್ಲಿಗೆ, ಯಾಂತಿ ಹೋಗುತ್ತಾರೆ, ಪಿತೃವ್ರತಃ ಪೂರ್ವಜರ ಆರಾಧಕರು, ಭೂತಾನಿ ಭೂತಗಳು ಮತ್ತು ಪಿಶಾಚಿಗಳಿಗೆ, ಯಾಂತಿ ಹೋಗುತ್ತಾರೆ, ಭೂತಯಜ್ಞ ಭೂತಗಳು ಮತ್ತು ಪಿಶಾಚಿಗಳನ್ನು ಪೂಜಿಸುವವರು, ಯಾಂತಿ ಹೋಗುತ್ತಾರೆ, ಮತ್ ನನ್ನ,
ಯಾಜಿನಃ ಭಕ್ತರು, ಅಪಿ ಆದರೆ, ಮಾಂ ನನ್ನಲ್ಲಿಗೆ. ಅನುವಾದ: ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುವರು, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುವರು, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುವರು. ಭಾವಾರ್ಥ: ಸೂರ್ಯ, ಚಂದ್ರ ಅಥವಾ ಬೇರೆ ಯಾವುದೇ ಲೋಕಕ್ಕೆ ಹೋಗಲು ಬಯಸುವವನು ಈ ಉದ್ದೇಶ ಸಾಧನೆಗಾಗಿ ವೇದಗಳಲ್ಲಿ ಹೇಳಿರುವ ನಿರ್ದಿಷ್ಟ ತತ್ವಗಳನ್ನು, ಉದಾಹರಣೆಗೆ ದರ್ಶಪಾರುಣ ಮಾಸಿ ಎಂದು ಪಾರಿಭಾಷಿಕವಾಗಿ ಕರೆಯುವ ಪ್ರಕ್ರಿಯೆಯನ್ನು ಅನುಸರಿಸಿ ಬಯಸಿದ ಸ್ಥಳವನ್ನು ಸೇರಬಹುದು. ವೇದಗಳ ಕರ್ಮಕಾಂಡ ಭಾಗದಲ್ಲಿ ಇದನ್ನು ವಿವರವಾಗಿ ವರ್ಣಿಸಿದೆ. ಬೇರೆ ಬೇರೆ ಸ್ವರ್ಗಲೋಕಗಳಲ್ಲಿ ನೆಲೆಸಿರುವ ದೇವತೆಗಳ ನಿರ್ದಿಷ್ಟ ಪೂಜೆಯನ್ನು ವೇದಗಳು ಸೂಚಿಸುತ್ತವೆ. ಇದೇ ರೀತಿಯಲ್ಲಿ ಒಂದು ನಿರ್ದಿಷ್ಟ ಯಜ್ಞವನ್ನು ಮಾಡಿ ಪಿತೃಲೋಕಕ್ಕೆ ಹೋಗಬಹುದು. ಹೀಗೆ ಅನೇಕ ಭೂತಲೋಕಗಳಿಗೆ ಹೋಗಿ ಯಕ್ಷ, ರಕ್ಷ ಅಥವಾ ಪಿಶಾಚ ಆಗಬಹುದು. ಪಿಶಾಚ ಪೂಜೆಯನ್ನು ಮಾಟ ಅಥವಾ ಅಭಿಚಾರ ಎಂದು ಕರೆಯುತ್ತಾರೆ. ಅಂತಹ ಮಾಟ ಅಥವಾ ಅಭಿಚಾರವನ್ನು ಅಭ್ಯಾಸ ಮಾಡುವವರು ಅನೇಕರಿದ್ದಾರೆ. ಅವರು ಅದು ಆಧ್ಯಾತ್ಮಿಕತೆ ಎಂದು ಭಾವಿಸುತ್ತಾರೆ. ಆದರೆ ಇಂತಹ ಚಟುವಟಿಕೆಗಳು ಸಂಪೂರ್ಣವಾಗಿ ಪ್ರಾಪಂಚಿಕವಾದವು. ಅದೇ ರೀತಿಯಲ್ಲಿ ದೇವೋತ್ತಮ ಪರಮಪುರುಷನನ್ನು ಪೂಜಿಸುವ ಪರಿಶುದ್ಧ ಭಕ್ತನು ನಿಸ್ಸಂದೇಹವಾಗಿಯೂ ವೈಕುಂಠ ಮತ್ತು ಕೃಷ್ಣಲೋಕವನ್ನು ಸೇರುವನು. ದೇವತೆಗಳನ್ನು ಪೂಜಿಸಿದ ಮಾತ್ರದಿಂದಲೇ ದೇವಲೋಕಗಳನ್ನು ಸೇರಬಹುದಾದರೆ, ಪಿತೃಗಳನ್ನು ಪೂಜಿಸಿ ಪಿತೃಲೋಕಗಳನ್ನು ಸೇರಬಹುದಾದರೆ, ಮಾಟದಿಂದ ಭೂತಗಳ ಲೋಕವನ್ನು ಸೇರಬಹುದಾದರೆ, ಪರಿಶುದ್ಧ ಭಕ್ತನು ಕೃಷ್ಣ ಅಥವಾ ವಿಷ್ಣು ಲೋಕವನ್ನು ಸೇರುವುದು ಏಕೆ ಸಾಧ್ಯವಿಲ್ಲ? ಈ ಮುಖ್ಯವಾದ ಶ್ಲೋಕದಿಂದ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಸುಲಭ. ದುರದೃಷ್ಟದಿಂದ ಬಹುಮಂದಿಗೆ ಕೃಷ್ಣನು, ವಿಷ್ಣುವು ವಾಸಿಸುವ ಈ ಭವ್ಯ ಲೋಕಗಳ ವಿಷಯದಲ್ಲಿ ತಿಳುವಳಿಕೆ ಇಲ್ಲ. ಅವರಿಗೆ ಅವು ಗೊತ್ತಿಲ್ಲದ ಕಾರಣ ಅವರು ಪತನ ಹೊಂದುತ್ತಾರೆ. ನಿರಾಕಾರವಾದಿಗಳು ಸಹ ಬ್ರಹ್ಮಜ್ಯೋತಿಯಿಂದ ಬೀಳುತ್ತಾರೆ. ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ ಮಾತ್ರದಿಂದಲೇ ಮನುಷ್ಯನು ಈ ಲೋಕದಲ್ಲಿ ಪರಿಪೂರ್ಣನಾಗಿ ಭಗವದ್ಧಾಮಕ್ಕೆ ಹೋಗಬಹುದು ಎಂದು ಕೃಷ್ಣ ಪ್ರಜ್ಞೆ ಚಳುವಳಿಯ ಈ ಭವ್ಯ ತಿಳುವಳಿಕೆಯನ್ನು ಇಡೀ ಮಾನವ ಸಮಾಜದಲ್ಲಿ ಪ್ರಸಾರ ಮಾಡುತ್ತಿದೆ. ಓಂ ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುರ್ಮಿಲಿತನ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ಯುತಾಂತಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನೋ ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರ. ಹರೇ ಕೃಷ್ಣ. ಇವತ್ತಿನ ಶ್ಲೋಕ ತುಂಬ ಮುಖ್ಯವಾಗಿರುವಂಥದ್ದು. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ,
ಅರ್ಜುನನಿಗೆ ದೇವತೆಗಳನ್ನು ಪೂಜೆ ಮಾಡುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ದೇವತೆಗಳು ಅಂದರೆ ನಾವು ಫಸ್ಟ್ ತಿಳ್ಕೊಳ್ಬೇಕು, ದೇವತೆಗಳಂದರೆ ಯಾರು? ದೇವತೆಗಳಂದರೆ ಉತ್ತಮ ಶ್ರೇಣಿಯ ಜೀವಿಗಳು. ಅಂದರೆ ದೇವತೆಗಳಿಗೆ ದೇವತೆಗಳ ಉದಾಹರಣೆ ಅಂತ ತೊಗೊಂಡ್ರೆ ಸೂರ್ಯ, ಚಂದ್ರ, ವರುಣ, ಅಗ್ನಿ, ವಾಯು ಇವ್ರನ್ನ ತಗೋಬೋದು. ಇವರು ದೇವತೆಗಳಂತ ಹೇಳ್ತಾರೆ. ಇವರು ಭಗವಂತನ ಒಂದು ಆದೇಶದ ಮೇರೆಗೆ ಅವರು ತಮ್ಮ ತಮ್ಮ ಕಾರ್ಯದಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರನೇ ಅವರು ಇರುವಂಥದ್ದು. ಅಂದರೆ ಅದು ಪ್ಲೇಸು. ಚಂದ್ರ ಅನ್ನೋದು ಪ್ಲೇಸು, ಸೂರ್ಯ ಅನ್ನೋದು ಪ್ಲೇಸು, ಅದೊಂದು ಪ್ಲೇಸು. ಅದು ಚೇಂಜ್ ಆಗ್ತಾ ಇರ್ತಾರೆ. ಸೂರ್ಯನ ಜಾಗದಲ್ಲಿ ಇನ್ನೊಬ್ಬರು ಸೂರ್ಯ ಬರ್ತಾರೆ. ಆ ಸೂರ್ಯನ ಒರಿಜಿನಲ್ ಹೆಸರು ಬೇರೆ ಇರುತ್ತೆ. ಇವನ್ ಬ್ರಹ್ಮ ಕೂಡ, ಇವನ್ ಇಂದ್ರ ಕೂಡ. ಅದೊಂದು ಪದವಿ, ಅದು ಅಷ್ಟೇ. ಸೂರ್ಯ, ಚಂದ್ರ, ಅಗ್ನಿ, ವರುಣ, ವಾಯು ಮತ್ತು ಬೇರೆ ದೇವತೆಗಳೆಲ್ಲ ತಮ್ಮ ತಮ್ಮ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅವ್ರು ಯಾರಿಗೋಸ್ಕರ ಬಂದಿದ್ದಾರೆ? ನಮ್ಮಂಥ ಜೀವಿಗಳಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಯಾವಾಗ ಭಗವಂತ ಈ ಒಂದು ಭಗವಂತನ ಒಂದು ಇದು ಭೌತಿಕ ಸೃಷ್ಟಿಯನ್ನು ಮಾಡ್ತಾನೆ, ಆವಾಗ ದೇವತೆಗಳಿಗೂ ಕಳಿಸ್ತಾನೆ. ಏನಕ್ಕೋಸ್ಕರ ಅಂದರೆ ತನ್ನ ಮಕ್ಕಳು ಅಂದರೆ ನಾವು ಜೀವಿಗಳು ಯಾವುದೇ ಕಾರಣಕ್ಕೂ ಕಷ್ಟಪಡಬಾರ್ದು ಅಂತ, ಸಮಯಕ್ಕೆ ಸರಿಯಾಗಿ ಎಲ್ಲವನ್ನೂ ಆಗಬೇಕು ಅಂತ. ಈಗ ವರುಣನಿಂದ ಮಳೆ ಬರುತ್ತೆ. ಮಳೆ ಸರಿಯಾದ ಟೈಮಿಗೆ ಬಂದರೆ ಆಹಾರ ಉತ್ಪತ್ತಿ ಆಗುತ್ತೆ. ಆಹಾರ ಉತ್ಪತ್ತಿಯಿಂದ ಜೀವಿಗಳೆಲ್ಲ ಸುಖವಾಗಿರ್ತಾರೆ. ಮತ್ತು ಗಾಳಿ, ಸರಿಯಾದ ಗಾಳಿ ಬೀಸಬೇಕು. ಮತ್ತು ಸೂರ್ಯ, ಸರಿಯಾದ ಸಮಯಕ್ಕೆ ಸೂರ್ಯ ಬರಬೇಕು. ದಿನ ಬರಬೇಕು, ಒಂದಿನ ರಜೆ ತೊಗೋಬಾರ್ದು. ಬೈ ಚಾನ್ಸ್ ಸೂರ್ಯ ಏನಾದರೂ ಒಂದು ದಿವಸ ರಜೆ ತೊಗೊಂಬಿಟ್ರೆ ಏನಾಗುತ್ತೆ? ಕಂಪ್ಲೀಟ್ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ಪೂರ್ತಿ ಡಾರ್ಕ್ ಅಲ್ವಾ? ಒಂದು ದಿವಸ ನಮ್ಮ ಕೈಲಿ ಸೂರ್ಯನಿಲ್ಲದೆ ಇರೋಕ್ಕಾಗೋದಿಲ್ಲ, ಚಂದ್ರನಿಲ್ಲದೆ ಇರೋಕ್ಕಾಗೋದಿಲ್ಲ, ಗಾಳಿ ಇಲ್ಲದೆ ಇರೋಕ್ಕಾಗೋದಿಲ್ಲ, ಮಳೆ ನೀರಿಲ್ಲದೆ ಇರೋಕ್ಕಾಗೋದಿಲ್ಲ, ಅಗ್ನಿ ಇಲ್ಲದೆ ಇರೋಕ್ಕಾಗೋದಿಲ್ಲ. ಅಗ್ನಿ ಅಂದರೆ ಅಗ್ನಿಯಿಂದನೇ ನಮ್ಮದೆಲ್ಲ ಇದು ನಡೀತಾ ಇರೋದು, ಪೋಷಣೆ ನಡೀತಾ ಇರೋದು. ಅಡುಗೆ ಇರ್ಬೋದು, ಬೇರೆ ಥರ ಎನರ್ಜಿ ಇರ್ಬೋದು, ಅದೆಲ್ಲ ಬೆಂಕಿಯಿಂದನೇ ಆಗ್ತಿರೋದು, ಅಗ್ನಿಯಿಂದನೇ ಆಗ್ತಿರೋದು. ಇವಾಗ ಒಂದು ಮೋಟ್ರ್ ಬೈಕು, ಒಂದು ಕಾರ್ ಹೋಗ್ಬೇಕಂತಂದ್ರೂ ಅದು ಬೆಂಕಿಯಿಂದನೇ ಅದು ಆಪ್ರೇಟ್ ಆಗೋದು. ಈವನ್ ನಮ್ಮ ಅಡುಗೆ ಕೂಡ ಬೆಂಕಿಯಿಂದನೇ. ಕೊನೆಗೆ ನಮ್ಮ ದೇಹ ಸುಡಾಕು ಬೇಕು, ನಮ್ಮ ಬೆಂಕಿ ಬೇಕು. ಹಾಗಾಗಿ ಈ ದೇವತೆಗಳೆಲ್ಲರಿಗೂ ಭಗವಂತ ಕಳಿಸ್ಕೊಟ್ಟಿದ್ದಾನೆ. ಭಗವಂತನ ಒಂದು ಆಜ್ಞೆಯ ಮೇರೆಗೆ ಅವರು ತಮ್ಮ ತಮ್ಮ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ಇಲ್ಲೇ ಹೇಳ್ತಾ ಇದ್ದಾರೆ, ಅವರನ್ನು ಪೂಜೆ ಮಾಡಿದ್ರೆ ನಾವು ದೇವತೆಗಳ ಜೊತೆಗೆ ನಾವು ಅಲ್ಲಿ ಹೋಗಿ ನಾವು ಜನ್ಮ ತೊಗೊಳ್ತೀವಂತ. ದೇವತೆಗಳನ್ನು ಪೂಜೆ ಮಾಡಿದ್ರೆ ಅಂದರೆ ಇಲ್ಲೇನು ತಿಳ್ಕೊಳ್ಬೇಕು, ಭಗವಂತ ಸುಪ್ರೀಮ್ ಇದ್ದಾನೆ. ಭಗವಂತನ ಆಜ್ಞೆಯ ಮೇರೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ನಾವು ಪೂಜೆ ಮಾಡಿದ್ರೆ ನಮಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಏನು ಸುಖ ಸಲಕರಣೆ ಬೇಕೋ ಅದು ಸಿಕ್ಕುತ್ತೆ. ಮತ್ತು ಶಾಶ್ವತವಲ್ಲದ ಒಂದು ಲೋಕ ನಮಗೆ ಸಿಗುತ್ತೆ. ಅದು ಇಂದ್ರಲೋಕ, ದೇವಲೋಕ. ಇವನ್ನು ದೇವಲೋಕದಲ್ಲೂ ಕೂಡ ನಾವು ಇಂದ್ರ ಆಗೋಕ್ಕೆ ಚಾನ್ಸಸ್ ಇಲ್ಲ, ಬೇರೆ ದೇವತೆಗಳಾಗೋಕ್ಕೆ ಚಾನ್ಸಸ್ ಇಲ್ಲ. ಜಸ್ಟ್ ಜೀವಿಯಾಗಿ ಅಲ್ಲಿ ಹೋಗ್ಬೋದು. ಅಲ್ಲಿಯ ಆ ಒಂದು ವಾತಾವರಣದ ಏನು, ಆ ಜಗತ್ತಿನ ಏನು ಸಲಕರಣೆಗಳೇನಿದೆ ಅದನ್ನೆಲ್ಲ ಉಪಯೋಗಿಸ್ಬೋದು. ನಮ್ಮ ಒಂದು ಪುಣ್ಯ ಖಾಲಿ ಆದಮೇಲೆ ನಾವು ಮತ್ತೆ ಈ ಪೃಥ್ವಿಲೋಕಕ್ಕೆ ಬರಬೇಕು. ಅದು ಶಾಶ್ವತವಾದದ್ದಲ್ಲ. ಹಾಗಾಗಿ ಆ ಇಂದ್ರ ಕೂಡ ಪದವಿ. ಆ ಪದವಿ ತಗೊಳ್ಳೋದಕ್ಕೆ 100 ಅಶ್ವಮೇಧ ಯಾಗನ ಸಕ್ಸಸ್ಫುಲಿ ಮಾಡಬೇಕು. ಆ ಇಂದ್ರನ ಪದವಿ ತೊಗೋಬೇಕಂತ ಹೇಳಿದ್ರೆ 100 ಅಶ್ವಮೇಧ ಯಾಗನ ಸಕ್ಸಸ್ಫುಲಿ ಮಾಡಿದ್ರೆ ಮಾತ್ರ ಇಂದ್ರ ಪದವಿ ಸಿಗೋದು. ಅದು ಕೂಡ ಶಾಶ್ವತ ಅಲ್ಲ. ಅವನು ಕೂಡ ಅವನ ಒಂದು ಕಾಲ ಮುಗಿದ ಮೇಲೆ ಅವನು ಬೇರೆ ಇದಕ್ಕೆ ಹೋಗ್ತಾನೆ. ಆ ಒಂದು ಇಂದ್ರ ಪದವಿಗೆ ಬೇರೆಯವ್ರು ಬರ್ತಾರೆ. ಹಾಗಾಗಿ ಇದರಲ್ಲಿ ಜಾಣತನ ಇದೆಯಾ? ನಾವು ಯಾರಿಗೆ ಪೂಜೆ ಮಾಡಬೇಕು? ದೇವತೆಗಳಿಗೆ ಪೂಜೆ ಮಾಡಿದ್ರೆ ದೇವತೆ ಹತ್ರ ನಾವು ಹೋಗ್ತೀವಿ, ಮತ್ತೆ ನಾವು ಇಲ್ಲಿ ವಾಪಸ್ ಬರ್ತೀವಿ. ಹಾಗಾಗಿ ನಮಗೆ ಶಾಶ್ವತ ಒಂದು ಉಪಾಯ ಅಲ್ಲಿ ಸಿಗೋದಿಲ್ಲ ದೇವತೆಗಳ ಒಂದು ಇದು ಮಾಡಿದ್ರೆ. ದೇವತೆಗಳಿಗೆ ಭಗವಂತನಿಗೆ ಕಂಪೇರ್ ಮಾಡಿದ್ರೆ ಅವರು 55 ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. 55 ಗುಣಲಕ್ಷಣಗಳು. ಭಗವಂತ 64 ಗುಣಲಕ್ಷಣ ಹೊಂದಿರ್ತಾನೆ.
ಅದಕ್ಕೆ ಅವನಿಗೆ ಭಗವಂತ ಅಂತ ಹೇಳೋದು. ಯಾರು ದೇವರು ಅಂತ ಕೇಳಿದ್ರೆ 64 ಗುಣಗಳನ್ನು ಯಾರು ಹೊಂದಿರ್ತಾರೋ, ಅಷ್ಟ ಐಶ್ವರ್ಯಗಳನ್ನು ಯಾರು ಹೊಂದಿರ್ತಾರೋ ಅವ್ರಿಗೆ ಭಗವಂತ ಅಂತ ಹೇಳೋದು. 64 ಗುಣಲಕ್ಷಣಗಳನ್ನು ಹೊಂದಿರೋರಿಗೆ ಭಗವಾನ್ ಅಂತ ಹೇಳೋದು. ಅಷ್ಟೈಶ್ವರ್ಯವನ್ನು ಹೊಂದಿರೋವನಿಗೆ ಭಗವಾನ್ ಅಂತ ಹೇಳೋದು. ಎಲ್ಲರಿಗೂ ಭಗವಾನ್ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲರನ್ನೂ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಕೃಷ್ಣನಿಗೆ ಮಾತ್ರ 64 ಗುಣಗಳಿರೋದು. ಅದಕ್ಕೆ ಕೃಷ್ಣನಿಗೆ ಮಾತ್ರ ನಾವು ಭಗವಂತ ಅಂತ ಹೇಳೋದು. ಕೃಷ್ಣ ಅವತಾರಿ, ಅವನು ಅವತಾರ ತಗೊಳ್ಳೋದಿಲ್ಲ. ಕೃಷ್ಣನಿಂದಾನೇ ಎಲ್ಲರೂ ಅವತಾರ ತಗೊಳ್ಳೋದು. ಎಲ್ಲ ಯಾರು ಅವತಾರಿಗಳು ಯಾರಿದ್ದಾರೆ, ಅವತಾರಗಳು, ಅವ್ರು ಬಂದಾಗ ಒಂದು ಪರ್ಪಸ್ಗೋಸ್ಕರ ಬರ್ತಾರೆ. ಒಂದು ಯಾವುದು, ಈಗ ಭಕ್ತ ಪ್ರಹ್ಲಾದನ ಸೇವೆ ಮಾಡಬೇಕಿತ್ತು, ನರಸಿಂಹನ ಅವತಾರ ಆಗಿ ಬಂದು, ಅದು ಒಂದು ಸಣ್ಣ ಒಂದು ಮೊಮೆಂಟ್ ಅಷ್ಟೇ, ಪೂರ್ತಿ ಅಲ್ಲ. ಅದಕ್ಕೆ ಒಂದೊಂದು ಅವತಾರಕ್ಕೂ ಕೆಲವು ಲಕ್ಷಣಗಳಿದೆ. ಆ ಲಕ್ಷಣಗಳು ಇಟ್ಕೊಂಡೆ ಅವ್ರು ಬರ್ತಾರೆ, ಅವ್ರ ಕೆಲಸನ ಮುಗಿಸ್ತಾರೆ, ಲೀಲೆನ ಮುಗಿಸ್ತಾರೆ, ಅವ್ರು ಹೊರಟೋಗ್ತಾರೆ. ಕೃಷ್ಣ ಮಾತ್ರ ಅವನೆಲ್ಲಿ ಬಂದರೆ ಲಾಸ್ಟ್ ದ್ವಾಪರಯುಗದಲ್ಲಿ ಅವನು ಅವತಾರ ತೊಗೊಂಡಿದ್ನಲ್ಲ, ಆವಾಗ ಅವನೆಲ್ಲಿಗೆ ಬಂದರೆ 64 ಗುಣಗಳನ್ನ ತಗೊಂಡೇ ಬರ್ತಾನೆ ಅವನು. ಸ್ವತಃ ಕೃಷ್ಣನೇ ಅವತಾರ ತೊಗೊಂಡು ಇಲ್ಲಿಗೆ ಬರೋದು. ಅವತಾರ ಅಂದರೆ ಅದು ಆ್ಯಕ್ಚುಲಿ ಅವತಾರ ಅಲ್ಲ, ಅವನು ಅವತಾರಿ. ಸ್ವತಃ ಅವನೇ ಬರ್ತಾನೆ. ಯಾವಾಗ ದೇವಕಿ ಮತ್ತು ವಸುದೇವರ ಒಂದು ಇದು ಪ್ರಕಟ ಆಗಬೇಕಾದ್ರೆ ಚತುರ್ಭುಜ ರೂಪದಲ್ಲಿ ಬಂದಿದ್ದು ಕೃಷ್ಣ. ಹೇಳಿದ್ದು, ನಾನು ನಿಮ್ಮ ಒಂದು ಇದರಲ್ಲಿ ನಾನು ಬರ್ತಾಯಿದ್ದೀನಿ, ನಾನು ಮುಂದಿನ ಒಂದು ಇದಕ್ಕೋಸ್ಕರ ಅಂತ. ದೇವಕಿ ಮತ್ತು ವಸುದೇವರಿಗೆ ಏನಾಯಿತು, ಈ ಚತುರ್ಭುಜ ರೂಪದಲ್ಲಿ ಬಂದರೆ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ. ಅದಕ್ಕೆ ಆ ಒಂದು ಮಾತೃ ಪ್ರೇಮ ಇರ್ಬೋದು, ಅದು ಅವ್ರಿಗೆ ಕೊಡೋಕ್ಕಾಗೋದಿಲ್ಲ. ಯಾವಾಗ ಅವನು ಚತುರ್ಭುಜ ರೂಪದಲ್ಲಿ ಬರ್ತಾನೆ, ಕಂಸನಿಗೆ ಗೊತ್ತಾಗುತ್ತೆ ಇವನು ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾರ್ಮಲ್ ನಮ್ಮ ಒಂದು ಭೂಲೋಕದಲ್ಲಿ, ಪೃಥ್ವಿಲೋಕದಲ್ಲಿ ಯಾವ ಥರ ಇರ್ತಾರೆ ಮಗು, ಆ ಮಗು ಥರ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸ್ವತಃ ಕೃಷ್ಣ ಸಣ್ಣ ಬಾಲಕನಾಗಿ ನಮ್ಮಂತೆ ಅವನು ಬಂದಿದ್ದು. ಹಾಗಾಗಿ ಕೃಷ್ಣ ಬಂದರೆ ಅವನೇ ಸ್ವತಃ ಬರ್ತಾನೆ, ಮತ್ತು ಅವನು ಬೇರೆ ಥರ ಯಾವುದೇ ಥರ ಬರೋದಿಲ್ಲ. ಅವನು 64 ಗುಣಗಳನ್ನು ಉಟ್ಕೊಂಡು ಬರ್ತಾನೆ, ಮತ್ತು 6 ಅಷ್ಟೈಶ್ವರ್ಯಗಳನ್ನು ಎತ್ಕೊಂಡು ಬರ್ತಾನೆ. ಅವನಿಗೆ ಕೃಷ್ಣ ಅಂತ ಹೇಳ್ತಾರೆ. ಅದೇ ಥರ ಈವನ್ ಏನು ಯಾವುದೇ ಒಂದು ಸಣ್ಣ ಅವ್ರ ಬೇರೆ ಅವತಾರಗಳು ಬಂದರೂ ಕೂಡ ಅವ್ರಿಗೆ ಪರ್ಟಿಕ್ಯುಲರ್ ಗುಣಗಳೇ ಇರ್ತದೆ. 55ರಿಂದ 64 ಯಾರದೇ ಒಂದು ಎಕ್ಸಾಮ್, ಈಗ ಸೂರ್ಯ, ಚಂದ್ರ, ಇಂದ್ರ, ವರುಣ ಯಾರೇ ಇರ್ಬೋದು, ಶಿವ, ಗಣಪತಿ ಯಾರೇ ಇರ್ಬೋದು, ಅವ್ರಿಗೆ ಆ ಒಂದು 55 ಒಳಗಡೆ ಆ ಒಂದು ಗುಣಗಳಿರ್ತದೆ. 55 to 64, ಅಪ್ ಟು 55 ದೇವತೆಗಳು ಬರ್ತಾರೆ. 55 to 64 ಈ ಒಂದು ಬರ್ತಾರೆ, ಶಿವ, ಗಣೇಶ ಮತ್ತು ಕೃಷ್ಣ 64 ಲಕ್ಷಗಳನ್ನು ತೊಗೊಂಡು ಬರ್ತಾನೆ. ಮತ್ತು ನೆಕ್ಸ್ಟ್ ಹೇಳಿದ್ದಾರೆ, ಈ ದೇವತೆಗಳು ಅಂದರೆ ನಾವು ತಿಳ್ಕೊಂಡ್ವಿ, ದೇವತೆಗಳಂದರೆ ಯಾರು. ನೆಕ್ಸ್ಟ್ ಬಂದು ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ. ಪಿತೃಗಳು ತಮಗೆಲ್ಲ ಗೊತ್ತಿದ್ದಾರೆ. ಪಿತೃಗಳಂದರೆ ನಮ್ಮ ಆ್ಯನ್ಸಿಸ್ಟರ್ಸ್, ನಮ್ಮ ಹಿಂದಿನ ಒಂದು ಪೀಳಿಗೆ ಏನಿತ್ತು ಅವ್ರಿಗೆ ನಾವು ಪಿತೃಗಳಂತ ಹೇಳ್ತೀವಿ. ಅವರು ಈ ಒಂದು ದೇಹವನ್ನು ಬಿಟ್ಟು ಅವರು ಪರಲೋಕಕ್ಕೆ ಹೋಗಿರ್ತಾರೆ, ಅದು ಪಿತೃಲೋಕ ಅಂತ ಹೇಳ್ತಾರೆ. ಪಿತೃಲೋಕ ಭೂಲೋಕ ಮತ್ತು ಸ್ವರ್ಗಲೋಕದ ಮಧ್ಯದಲ್ಲಿ ಪಿತೃಲೋಕ ಬರುತ್ತೆ. ಅಂದರೆ ನಮ್ಮದು ಭೂಮಿ ಹೇಗಿದೆ ಅಂತೇಳಿ, ಭೂಲೋಕ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ, ಪ್ಲೇನ್. ಇದು ಪ್ಯಾರಲಲ್ ಆಗಿ ಎಲ್ಲ ಲೋಕಗಳಿದೆ, 14, ಈ ಕಡೆ 7, ಈ ಕಡೆ 7 ಇದೆ. ಅದೇ ಥರ ಸ್ವರ್ಗಲೋಕ ಮತ್ತು ಭೂಮಿಯ ಲೋಕದಲ್ಲಿ ಮಧ್ಯದಲ್ಲಿ ಬರೋದು ಪಿತೃಲೋಕ. ಈ ಪಿತೃಲೋಕದ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಇವಾಗ ಒಬ್ಬ ದೇಹ ಬಿಟ್ಟು ಒಂದು ಆತ್ಮ ಏನು ಮಾಡುತ್ತೆ, ನೆಕ್ಸ್ಟು ವಿಶ್ರಾಂತಿ ತಗೊಳ್ಳೋದೇ ಪಿತೃಲೋಕದಲ್ಲಿ. ಅದು 12 days, ಏನು 12 days ನಮ್ಮ ಒಂದು ರಿಚುವಲ್ಸ್ ಇದೆ, ಅದಾಗೋ ತನಕ ಈ ಒಂದು ಪೃಥ್ವಿಲೋಕದಲ್ಲೇ ಅದು ಆತ್ಮ ಇರುತ್ತೆ.
ಯಾವಾಗ ನಾವು ರಿಚುವಲ್ಸ್ ಎಲ್ಲ ಮಾಡಿದ್ಮೇಲೆ ಆತ್ಮ ಪಿತೃಲೋಕಕ್ಕೆ ಹೋಗುತ್ತೆ. ಪಿತೃಲೋಕ ಅಂತ ಹೇಳಿದ್ರೆ ಅಲ್ಲಿ ವೆಯ್ಟಿಂಗ್ ಪೀರಿಯಡ್, ಅದಕ್ಕೆ ಅಲ್ಲಿ ಇಮ್ಮಿಡಿಯೇಟಾಗಿ ಇನ್ನೊಂದು ದೇಹ ಸಿಗ್ಬೋದು ಅದರ ಕರ್ಮಾನುಸಾರ, ಇಲ್ಲ ದೇಹ ಸಿಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವೆಯ್ಟ್ ಮಾಡಬೇಕು. ಅಲ್ಲಿ ಡಿಸೈಡ್ ಆಗುತ್ತೆ ಆ ಒಂದು ಆತ್ಮಕ್ಕೆ ಯಾವ ದೇಹ ಆಗಬೇಕು, ಯಾವ ದೇಹ ಆಗುತ್ತೆ ಆಗ ಆ ಒಂದು ಆತ್ಮ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಯಾವುದೇ ಇರ್ಬೋದು, ಇವನು ಪ್ರಾಣಿಗಳ ದೇಹ ಇರ್ಬೋದು, ಪಕ್ಷಿಗಳ ದೇಹ ಇರ್ಬೋದು, ಮಾನವರ ದೇಹ ಇರ್ಬೋದು. ಬಟ್ ಇಲ್ಲಿನ ದೇಹ ಬಿಟ್ಟಿದ್ದ ಕೂಡಲೇ ಆತ್ಮದ ನೆಕ್ಸ್ಟ್ ವಾಸಸ್ಥಾನ ಏನಿದೆ ಪಿತೃಲೋಕ. ಅಲ್ಲಿ ನಮ್ಮ ಪಿತೃಗಳೆಲ್ಲ ಇದ್ದಾರೆ, ನಮ್ಮ ಪಿತೃಗಳೇ ಇದ್ದಾರೆ. ಅದರಲ್ಲಿ ಕೆಲವರು ದೇಹ ಸಿಕ್ಕಿರ್ಬೋದು, ದೇಹ ಸಿಗದೇನೂ ಇರ್ಬೋದು, ಅವರ ಕರ್ಮಾನುಸಾರ. ಕೆಲವು ಸರಿ ಏನಾಗುತ್ತೆ, ಪೂರ್ತಿ ಅವರ ಒಂದು ಟೈಮ್ ಆಗಿರುತ್ತೆ, ಅವಾಗ ಇಮ್ಮಿಡಿಯೇಟಾಗಿ ಅವ್ರಿಗೆ ದೇಹ ಸಿಕ್ಬಿಡುತ್ತೆ. ಅವರ ಒಂದು ಕರ್ಮ ಮತ್ತು ಪುಣ್ಯಾನುಸಾರ ಅವ್ರಿಗೆ ದೇಹ ಸಿಕ್ಬಿಡುತ್ತೆ. ಬೈ ಚಾನ್ಸ್ ದೇಹ ಸಿಕ್ಕಿಲ್ಲ ಅಂದರೆ ಆ ಲೋಕದಲ್ಲಿ ಅವರು ವಿಶ್ರಾಂತಿ ತೊಗೊಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಅವರಿಗೆ ಒಂದು ಏನು ಪೂಜೆ ನಾವು ಮಾಡ್ತೀವಿ, ಶ್ರಾದ್ದ ಮಾಡ್ತೀವಿ, ಪಿತೃಪಕ್ಷ ಮಾಡ್ತೀವಿ. ಇದನ್ನೆಲ್ಲ ನಮ್ಮ ಆ್ಯನ್ಸಿಸ್ಟರ್ಸ್ಗೆ ನಾವು ಕೊಡುವಂಥ ಊಟ, ನೀರು ಮತ್ತು ಅವರ ಒಂದು ಸೌಕರ್ಯನ ನೋಡ್ಕೊಳ್ಳೋದು ನಾವು. ಅದಕ್ಕೋಸ್ಕರ ನಾವು ಶ್ರಾದ್ದ ಕಂಪಲ್ಸರಿ ಮಾಡಬೇಕು ಮತ್ತು ಪಿತೃಪಕ್ಷ ಕಂಪಲ್ಸರಿ ಮಾಡಬೇಕು. ಅದು ನಮ್ಮ ಒಂದು ಇದರಲ್ಲೇ ಇದೆ. ಅದು ನಾವು ಮಾಡಿದ್ರೆ ಅವ್ರಿಗೆ ಊಟ ಸಿಗುತ್ತೆ. ಯಾಕಂದರೆ ಅವರ ಒಂದು ನಮ್ಮ ಒಂದು ಸಮಯ ಏನಿದೆ 1 ವರ್ಷ, ನಮಗೆ 1 ವರ್ಷ, ಅವ್ರಿಗೆ ಜಸ್ಟ್ 1 ದಿವಸ, ಅಷ್ಟು ಟೈಮ್ ಅವ್ರಿಗೆ ಲೇಟು ಟೈಮ್ ಅವ್ರಿಗೆ ಪಾಪ. ನಮಗೆ 1 ವರ್ಷ ಹೆಂಗೆ ಎಷ್ಟು 365 ಡೇಸ್ ಏನಾಗುತ್ತೆ ಅವ್ರಿಗೆ, 1 ದಿನ ಅವ್ರಿಗೆ 365 ಡೇಸ್ ಕಾಯಬೇಕು ಅವರು. ಇವತ್ತು ನಾವು ಶ್ರಾದ್ದ ಮಾಡಿದ್ವಿ ಅಂದರೆ ಪಿತೃಪಕ್ಷ ಮಾಡಿದ್ವಿ, ಅವ್ರಿಗೆ ತರ್ಪಣ ಮತ್ತು ಇದನ್ನು ಕೊಟ್ಟಿದ್ದೀವಿ, ಇವತ್ತು ಅವರಿಗೆ ಊಟ ಸಿಕ್ಕಿದೆ, ನೆಕ್ಸ್ಟ್ 1 ದಿವಸ ಅವ್ರು ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು ನೆಕ್ಸ್ಟ್ ಪಿತೃಪಕ್ಷದಲ್ಲಿ ನಾವು ಮಾಡಬೇಕು. ಮಿಸ್ ಆದರೆ ಏನಾಗುತ್ತೆ, ಅವ್ರಿಗೆ ಊಟ ಸಿಗೋದಿಲ್ಲ ಪಿತೃಲೋಕದಲ್ಲಿ ಇರೋ ತನಕ. ಅವರು ಪಿತೃಲೋಕ ಆದಮೇಲೆ ಕೂಡ ಆ ಒಂದು ಜೀವಕ್ಕೆ, ಆ ಒಂದು ಆತ್ಮಕ್ಕೆ ದೇಹ ಸಿಕ್ಕಿದರೆ ಬೇರೆ ಎಲ್ಲೋ ಒಂದು ದೇಹವನ್ನು ತೊಗೊಂಡಿರುತ್ತೆ. ನಾವು ಪಿತೃಪಕ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ಅದಕ್ಕೆ ಆ ಒಂದು ಇದಕ್ಕೆ ದೇಹ ಸಿಕ್ಕಿದ್ರೂ ಕೂಡ ಆ ಒಂದು ಜೀವಿಗೆ ಒಳ್ಳೆಯದಾಗುತ್ತೆ. ಸರಿಯಾದ ಟೈಮ್ಗೆ ಊಟ ಸಿಗುತ್ತೆ, ಶೆಲ್ಟರ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಅದಕ್ಕೆ. ಅದಕ್ಕೋಸ್ಕರ ನಾವು ಪಿತೃಪಕ್ಷನ ಮಿಸ್ ಮಾಡಬಾರ್ದು ಅಂತ. ಕೆಲವರು ಏನು ಮಾಡ್ತಾರೆ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಈಗ ನಾವು ಒಂದು ರಿಚುವಲ್ ಥರ ಮಾಡ್ತೀವಿ, ನಮ್ಮ ಒಂದು ಡ್ಯೂಟಿ ಇದೆ ನಮ್ಮ ಆ್ಯನ್ಸಿಸ್ಟರ್ಸ್ಗೆ. ನಾವು ಯಾಕಂದರೆ ಅವ್ರು ನಮಗೆ ಇದು ಮಾಡಿದ ಅಂದರೆ ನಾವು ಅವ್ರಿಗೆ ಕೊನೆಯವರೆಗೂ ನಾವು ನೋಡ್ಕೋಬೇಕು, ಈವನ್ ಅವ್ರ ದೇಹ ಬಿಟ್ಟ ಮೇಲೂ ಕೂಡ. ಅದಕ್ಕೋಸ್ಕರ ನಾವು ಶ್ರಾದ್ದ ಮತ್ತು ಪಿತೃಪಕ್ಷ ಮಾಡ್ತೀವಿ. ಕೆಲವರು ಏನು ಮಾಡ್ತಾರೆ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಪಿತೃಗಳ ಮೇಲೆ. ಅವರು ಆ್ಯಕ್ಚುಲಿ 3 ಜನ್ರೇಷನ್ಗೆ ನಾವು ತರ್ಪಣ ಬಿಡ್ತೀವಿ ಮತ್ತು ಪಿಂಡದಾನ ಮಾಡ್ತೀವಿ. 3 ಜನ್ರೇಷನ್ಗೆ, ಅಪ್ಪನ ಕಡೆ, ಅಮ್ಮನ ಕಡೆ. ಕೆಲವರು ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಮಾಡ್ತಾರೆ. ಅಂದರೆ ಅವ್ರ ಆ್ಯನ್ಸಿಸ್ಟರ್ಸ್ಗೆ ಅವರ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಅದೇ ತುಂಬ ಅದೇನೇ ಒಂದು ಅವರ ಒಂದು ಕರ್ತವ್ಯ ಆಗಿರೋದು. ಯಾವಾಗಲೂ ಪಿತೃದಾನ ಮಾಡೋ ಅವರ ಒಂದು ಹೆಸರಲ್ಲಿ ಊರಲ್ಲಿ ತುಂಬ ಇದು ಮಾಡಿಸೋದು, ಅನ್ನದಾನ ಮಾಡಿಸೋದು, ಆ ಒಂದು ಆಶ್ರಮಗಳನ್ನು ಓಪನ್ ಮಾಡಿಸೋದು ಅವ್ರ ಹೆಸರಲ್ಲಿ, ಅದನ್ನೆಲ್ಲ ಮಾಡಿ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಪಿತೃಗಳಿಗೆ. ಅವರು ದೇಹ ಬಿಟ್ಟ ಮೇಲೆ ಅವ್ರು ಪಿತೃಲೋಕಕ್ಕೆ ಹೋಗ್ತಾರೆ, ಪಿತೃಗಳ ಸಂಪರ್ಕಕ್ಕೆ ಹೋಗ್ತಾರೆ. ಅವರು ಆ್ಯಕ್ಚುಲಿ ಅವರು ದೇಹ ಬಿಟ್ಟ ಮೇಲೆ ಪಿತೃಲೋಕಕ್ಕೆ ಹೋಗಲೇಬೇಕು. ಇದಕ್ಕೋಸ್ಕರ ಅವರು ಹೋಗ್ತಾರೆ, ಪಿತೃಗಳ ಸಂಘಕ್ಕೆ ಬರ್ತಾರೆ. ಅವರು ಪಿತೃಗಳ ಸಂಘಕ್ಕೆ ಬರ್ತಾರೆ ಎಲ್ಲಿವರೆಗೂ, ಅವರ ಒಂದು ಪುಣ್ಯ ಮುಗಿಯೋವರೆಗೂ. ಆಮೇಲೆ ಅವರು ಮತ್ತೆ ಅವರು ದೇಹ ಪಡ್ಕೊಂಡು ಮತ್ತೆ ಮೃತ್ಯುಲೋಕಕ್ಕೆ ಬರ್ತಾರೆ. ಈ ಥರ ಮೃತ್ಯುಲೋಕದ ಇವರು ಪಿತೃಗಳನ್ನ ಪೂಜೆ ಮಾಡೋರು ಪಿತೃಲೋಕಕ್ಕೆ ಹೋಗ್ತಾರೆ. ಅದು ಕೃಷ್ಣ ಹೇಳ್ತಿರೋದು. ಮತ್ತು ನೆಕ್ಸ್ಟು ಭೂತಾನಿ ಯಾಂತಿ ಭೂತೇಜ್ಯ. ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ. ಭೂತಗಳು ಅಂತ ಹೇಳಿದ್ರೆ ನೆಗೆಟಿವ್. ನಾವೆಲ್ಲ ನೋಡ್ತೀವಿ, ಈ ಮಾಟ ಮಂತ್ರ ಮಾಡೋದು, ಸ್ಮಶಾನದಲ್ಲಿ ಪೂಜೆ ಮಾಡೋದು, ಈ ಡೆಡ್ ಬಾಡಿನ ಅವರು ಉಳಿರೋ ಟೈಮಲ್ಲಿ ಹೋಗ್ಬಿಟ್ಟು ಆ ಸ್ಮಶಾನದಲ್ಲಿ 12 ಗಂಟೆಗೆ ಕೂತ್ಕೊಂಡು ಅದನ್ನು ಪೂಜೆ ಮಾಡಿ ಅಲ್ಲಿಂದ ಇದು ಮಾಡ್ತಾರೆ. ಅಂದರೆ ಅವ್ರು ಯಾವ ಥರ ಸಿದ್ಧಿನ ಪಡಿತಾರೆ ಅಂತ ಹೇಳಿದ್ರೆ, ಒಂದು ದೇಹ ಅವಾಗ ತಾನೇ
ಜೀವ ಬಿಟ್ಟಿರುತ್ತೆ, ಅದಕ್ಕೆ ಇದೆಲ್ಲ ಮಾಡಿರ್ತಾರೆ, ಕ್ರಿಮೇಷನ್ ಎಲ್ಲ ಮಾಡಿರ್ತಾರೆ. ಅವರು ಆ ಒಂದು ಅಮಾವಾಸ್ಯೆ, ನೆಕ್ಸ್ಟ್ ಅಮಾವಾಸ್ಯೆ ರಾತ್ರಿ ಹೋಗ್ಬಿಟ್ಟು ಆ ಒಂದು ಡೆಡ್ ಬಾಡಿ, ಆ ಒಂದು ಬರೀಲ್ ಗ್ರೌಂಡ್ ಏನಿದೆ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆ ಒಂದು ಸಂಮೋಹನ ಮಾಡ್ತಾರೆ. ಆ ಸಂಮೋಹನ ಅಂತ ಹೇಳಿದ್ರೆ ಹೋಗಿರೋ ಆತ್ಮ ಮತ್ತು ರೀಕನೆಕ್ಟ್ ಆಗುತ್ತೆ. ಅವ್ರಿಗೆ ರೀಕನೆಕ್ಟ್ ಆಗಿ ಅವ್ರ ಜೊತೆ ಮಾತಾಡ್ಬಿಟ್ಟು ಆ ಒಂದು ಆತ್ಮದ ಒಂದು ಏನು ಶಕ್ತಿ ಇದೆ ಆ ಶಕ್ತಿನ ಅವ್ರು ಪಡ್ಕೊಳ್ತಾರೆ. ಯಾರು? ಆ ಪೂಜೆ ಮಾಡೋರು, ಯಾಂತ್ರಿಕರು ಇದ್ದಾರಲ್ಲ, ಅವರು ಅದನ್ನು ಪಡ್ಕೊಳ್ತಾರೆ. ಅದು ಯಾವ ಥರ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಕೆಲವು ಆತ್ಮಗಳಿಗೆ ದೇಹ ಸಿಕ್ಕಿರೋದಿಲ್ಲ. ಅವರು ಪಿಶಾಚಿಗಳಾಗಿ, ಭೂತಗಳಾಗಿ ಆ ಒಂದು ದೇಹನ ತಗೊಂಡು ಅವರು ಸಂಚರಿಸ್ತಾ ಇರ್ತಾರೆ. ಅವ್ರಿಗೆ ದೇಹ ಸಿಗೋವರೆಗೂ ಅವರ ಒಂದು ಕರ್ಮಾನುಸಾರ. ಕೆಲವು ಸರಿ ಹೇಳ್ಬೋದು, ಈ ನ್ಯಾಚುರಲ್ ಡೆತ್ ಆಗದೆ ಇರೋ ಟೈಮಲ್ಲಿ, ಅನ್ಯಾಚುರಲ್ ಡೆತ್ ಏನು ಆಕ್ಸಿಡೆಂಟ್ಸ್ ಆಗುತ್ತೆ, ಸೂಸೈಡ್ ಮಾಡ್ಕೊಳ್ತಾರೆ. ಆಕ್ಸಿಡೆಂಟ್ ಒಂದು ಪಕ್ಷ ಪರವಾಗಿಲ್ಲ, ಸೂಸೈಡ್ ಮಾಡ್ಕೊಳ್ತಾರಲ್ಲ, ಅವ್ರದ್ದು ತುಂಬ ಕಷ್ಟಪಡಬೇಕಾಗತ್ತೆ. ಅವ್ರಿಗೆ ತುಂಬ ದಿವಸ ದೇಹ ಸಿಗೋದಿಲ್ಲ. ಪಿಶಾಚಿ ದೇಹದಲ್ಲಿ ಅವರು ತುಂಬ ವರ್ಷ ಕಷ್ಟಪಡಬೇಕಾಗತ್ತೆ. ಅದಕ್ಕೆ ಸೂಸೈಡ್ ಮಾಡೋಕ್ಕಿಂತ ಮುಂಚೆ ತುಂಬ ಇವನ್ ಮಾಡೋಕ್ಕೆ ಹೋಗೋವ್ರಿಗೂ ಅದು ತುಂಬ ಇದು ಕೊಡಬೇಕು. ಅದು ಆ್ಯಕ್ಚುಲಿ ಆತ್ಮಹತ್ಯೆ ಅಂತ ಹೇಳಿದ್ರೆ ಬಿಫೋರ್ ನಮ್ಮ ಒಂದು ಟರ್ಮ್ ಕಳೆಯೋಕ್ಕಿಂತ ಮುಂಚೆ ನಾವೇ ನಮ್ಮನ್ನು ಕೊಂದ್ಕೊಂಡಂಗೆ ಅದು. ಅದಕ್ಕೆ ಸೂಸೈಡ್ ಅಂತ ಹೇಳ್ತಾರೆ. ಸೂಸೈಡ್ ಆಗಿರೋ ಏನಿದೆ ಆತ್ಮ ಏನಿದೆ ಅದು ಅದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟಪಡಬೇಕಾಗತ್ತೆ. ಆ ಥರ ಆತ್ಮಗಳಿಗೆ ಒಂದು ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಆ ಥರ ಆತ್ಮನ ಇವರು ಟಾರ್ಗೆಟ್ ಮಾಡ್ತಾರೆ. ಯಾರು? ಯಾಂತ್ರಿಕರು. ಆ ಥರ ಆತ್ಮನ ಅವರು ಟಾರ್ಗೆಟ್ ಮಾಡಿ ಅವರಿಂದ ಒಂದು ಶಕ್ತಿಯನ್ನು ಪಡ್ಕೊಂಡು ಆ ಶಕ್ತಿನ ಅವರು ಕೆಟ್ಟದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ. ಅಂದರೆ ತಮ್ಮ ಒಂದು ಯಾರೋ ಒಬ್ಬರು ವೈರಿ ಇರ್ತಾರೆ, ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂಥವ್ರಿಗೆ ಏನು ಮಾಡ್ತಾರೆ, ಅವರ ಒಂದು ಏನಾದರೂ ಒಂದು ಸಾಮಗ್ರಿನ ತೊಗೊಂಡು ಬಂದು ಅದು ಇಟ್ಟು ಆ ಪೂಜೆ ಮಾಡಿ ಆ ಒಂದು ಆತ್ಮದಿಂದ ಶಕ್ತಿನ ಪಡೆದು ಅವ್ರಿಗೆ ಕೆಟ್ಟದ್ದು ಮಾಡ್ತಾರೆ. ರಿಮೋಟ್ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ನನಗೆ ನನ್ನ ಜೀವನದಲ್ಲಿ ಏನಾಗ್ತಾಯಿದೆ, ನನಗೆ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾಯಿದೆ, ಅವ್ರಿಗೆ ಗೊತ್ತಾಗೋದೇ ಇಲ್ಲ ಏನಾಗ್ತಾಯಿದೆ ಅಂತ. ಇಲ್ಲಿ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಇದು ಸತ್ಯ ಇದೆ, ಇದು ನಡೀತಾ ಇದೆ, ಇದು ವೇದಗಳಲ್ಲೂ ಕೂಡ ಇದೆ. ಇದಕ್ಕೆ ಸಮಾಧಾನ ಕೂಡ ಇದೆ, ಪರಿಹಾರ ಕೂಡ ಇದೆ. ಈ ಥರ ಭೂತಗಳನ್ನು ಪೂಜೆ ಮಾಡ್ತಾರೆ. ಭೂತಗಳನ್ನು ಪೂಜೆ ಮಾಡಿ ಆ ಒಂದು ವಶೀಕರಣ ಅಂತ ಹೇಳ್ತಾರೆ, ಸಂಮೋಹನ ಮಾಡಿಕೊಂಡು ಆ ಒಂದು ಆತ್ಮವನ್ನು ಅವರು ಇದು ಮಾಡಿಕೊಂಡು ಉಪಯೋಗಿಸ್ಕೊಂಡು ಬೇರೆಯವರಿಗೆ ತೊಂದರೆ ಕೊಡೋದಕ್ಕೋಸ್ಕರ ಅವರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅವರು ಯಾವಾಗಲೂ ಅವ್ರದ್ದು ಅದೇ ಕೆಲಸ, ಭೂತಗಳನ್ನು ಪೂಜೆ ಮಾಡೋದು, ಪಿಶಾಚಿಗಳನ್ನ ಪೂಜೆ ಮಾಡೋದು. ಮನೆಯಲ್ಲ ಅವ್ರು ನೋಡ್ಬೋದು, ಪಿಕ್ಚರ್ಗಳೆಲ್ಲ ನೋಡಿದ್ದೀವಿ ನಾವು, ಇಮೇಜ್ಗಳೆಲ್ಲ ನೋಡಿದ್ದೀವಿ. ಅವ್ರು ಪೂಜೆ ಮಾಡೋದೇ ಈ ಎಲುಬುಗಳು ಇಟ್ಕೊಂಡಿರ್ತಾರೆ ಮತ್ತು ಒಂದು ಸ್ಕಲ್ ಇರುತ್ತೆ, ಅದಕ್ಕೆ ಏನೇನೋ ಇದು ಮಾಡ್ಕೊಂಡು ಅವ್ರು ಪೂಜೆ ಮಾಡ್ತಿರ್ತಾರೆ. ಅವರು ಯಾವಾಗಲೂ ಆ ಒಂದು ಇದರಲ್ಲಿ ಇರ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಭೂತ ಪಿಶಾಚಿಗಳನ್ನ ಪೂಜೆ ಮಾಡೋರು ಭೂತ ಪಿಶಾಚಿಗಳ ಇದರಲ್ಲಿ ಹೋಗಿ ಸೇರಿಕೊಳ್ತಾರೆ. ಅಂದರೆ ಇದೆಲ್ಲ ಅಶಾಶ್ವತ. ಅವರೇನು ತಿಳ್ಕೊಳ್ತಾರೆ, ಈ ಭೂತಗಳನ್ನು ಈ ಪೂಜೆ ಮಾಡೋದು ಮತ್ತು ಪಿತೃಗಳನ್ನು ಪೂಜೆ ಮಾಡೋದು ಮತ್ತು ಬೇರೆ ಇದನ್ನು ಪೂಜೆ ಮಾಡೋದು ಇದು ಆಧ್ಯಾತ್ಮಿಕ ಅಂತ ತಿಳ್ಕೊಳ್ತಾರೆ. ಆ್ಯಕ್ಚುಲಿ ಇದು ಆಧ್ಯಾತ್ಮಿಕ ಅಲ್ಲ. ಇದು ಪ್ರಾಪಂಚಿಕನೇ. ಇದೆಲ್ಲ ಟೆಂಪರರಿನೇ. ಯಾವುದು ಶಾಶ್ವತವಾಗಿ ಒಬ್ಬ ಯಾಂತ್ರಿಕ ಆಗಿರೋದು ಶಾಶ್ವತವಾಗಿ ಅವನು ಯಾವುದೇ ಥರ ಆ ಒಂದು ವಿದ್ಯೆನ ಅವನು ಇದು ಮಾಡೋಕ್ಕಾಗೋದಿಲ್ಲ. ಅದು ಶಾಶ್ವತ ಅಲ್ಲ, ಟೆಂಪರರಿನೇ. ಈವನ್ ಅವನು ಎಷ್ಟೇ ಇದು ಮಾಡಿದ್ರು ಅವನಿಗೂ ಕೂಡ ಸಾವು ಅನ್ನೋದಿದೆ. ಅವನು ಅದೇನು ಇದು ಮಾಡಿದ್ದಾನೆ ಅದಕ್ಕೆ ಪ್ರತಿಫಲ ಅವನಿಗೆ ಸಿಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ನೆಗೆಟಿವ್, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಪೂಜೆ ಮಾಡಿದ್ರೆ ಅವ್ರು ಎಲ್ಲೋಗ್ತಾರೆ, ಯಾವ ಒಂದು ಶ್ರದ್ಧೆಯಿಂದ ಇಟ್ಕೊಂಡು ಪೂಜೆ ಮಾಡ್ತಾರೆ ಅದನ್ನು ಪಡಿತಾರೆ. ಯಾವುದೇ ಉದಾಹರಣೆ ತೊಗೋಬೋದು, ನೀವು ಯಾವುದೇ ಉದಾಹರಣೆ ತೊಗೊಳ್ಬೋದು. ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ನಮ್ಮ ಒಂದು ದೇಹ ಬಿಡೋ ಸಮಯದಲ್ಲಿ ನಮ್ಮ ಒಂದು ಪ್ರಜ್ಞೆ ಏನಿರುತ್ತೆ ಅದ್ರ ಪ್ರಕಾರ ನಮಗೆ ದೇಹ ಸಿಗುತ್ತೆ ಅಂತ. ಕೆಲವರು ಪೂಜೆ ಮಾಡದೇ ಇರ್ಬೋದು, ತುಂಬ ಆಸಕ್ತಿ ಬೆಳೆಸ್ಕೊಂಡಿರ್ತಾರೆ. ಯಾವುದೋ ಒಂದು ಪ್ರಾಣಿ ಮೇಲೇನೋ ಯಾವುದೋ ಒಂದು ವಸ್ತು ಮೇಲೇನೋ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಅದಿಲ್ಲದೆ ಅವರು ಬದುಕೋದೇ ಇಲ್ಲ, ಆ ಥರ ಆ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಅದು ಏನಾಗುತ್ತೆ, ಆ ಒಂದು ದೇಹ ಬಿಟ್ಟ ಟೈಮಲ್ಲಿ ಆ ಪ್ರಜ್ಞೆ ಆ ಒಂದು ಪ್ರಜ್ಞೆ ಇದ್ದಾಗ ಅದೇ ಆಗಿ ಹುಡ್ತಾರೆ ಅವರು. ಇವನ್ ಅವರು ಬೇರೆ ಲೋಕಕ್ಕೆ ಹೋಗದೇ ಇರ್ಬೋದು, ಇದೇ ಲೋಕದಲ್ಲಿ ನಾಯಿಯಾಗಿ ಹುಡ್ತಾರೆ, ಮೊಲ ಆಗಿ ಹುಡ್ತಾರೆ. ಅವ್ರಿಗೆ ಯಾವ ಒಂದು ಪ್ರಾಣಿ ಆಸೆ ಇತ್ತು, ಯಾವ ಒಂದು ವಸ್ತು ಮೇಲೆ ಅವ್ರ ಅಟ್ಯಾಚ್ಮೆಂಟ್ ಇತ್ತು. ಈಗ ಮನೆ
ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ದೇಹ ಬಿಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ಅಲ್ಲಿ ಇನ್ನೂ ಜಾಸ್ತಿ ದಿನ ಇರಬೇಕು. ಆ ಸಮಯದಲ್ಲಿ ಏನಾಗುತ್ತೆ, ಅವ್ರದ್ದು ಮುಗೀತು ಟೈಮು, ಹೋಗಬೇಕು. ಬಟ್ ಅವ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಅಟ್ಯಾಚ್ಮೆಂಟ್ಗೋಸ್ಕರ ಆ ಮನೆ ಅಕ್ಕಪಕ್ಕ ಏನಾದರೂ ಒಂದು ಆಗಿಬಿಡ್ತಾರೆ. ಕಪ್ಪೆ ಆಗಿಬಿಡ್ತಾರೋ, ನಾವಾಗಿ ನಾಯಿಯಾಗಿಬಿಡ್ತಾರೆ. ಈ ಥರ ನಾವು ದೇಹ ಬಿಟ್ಟಾಗ ಯಾವ ಅಟ್ಯಾಚ್ಮೆಂಟಲ್ಲಿರ್ತೀವಿ ಅದನ್ನು ಪಡಿತೀವಿ. ಇಲ್ಲಿ ಪೂಜೆ ಮಾಡೋರು ಯಾವುದನ್ನು ಶ್ರದ್ಧೆಯನ್ನು ಬೆಳೆಸ್ಕೊಂಡಿರ್ತಾರೆ, ಆ ಶ್ರದ್ಧೆಯ ಪ್ರಕಾರ ಅವ್ರಿಗೆ ನೆಕ್ಸ್ಟು ಲೋಕಗಳು ಸಿಗ್ತವೆ. ಮತ್ತು ನೆಕ್ಸ್ಟು, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುವರು. ಯಾವುದು ಬೆಟರ್ ಅನಿಸುತ್ತೆ ನಿಮಗೆ? ಆಬ್ವಿಯಸ್ಲಿ ಕೃಷ್ಣನ ಪೂಜೆ ಮಾಡೋರು ಕೃಷ್ಣನ ಜೊತೆ ಇರ್ತಾರೆ. ಎಷ್ಟು ಭಾಗ್ಯ ನಮ್ಮದು ಅದು ಸಿಗೋದು. ಅದಕ್ಕೋಸ್ಕರ ಕೃಷ್ಣ ಇಲ್ಲಿ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಅಂದರೆ ಅರ್ಜುನನ ಮೂಲಕ ನಮ್ಗೆ ಹೇಳ್ತಾ ಇದ್ದಾನೆ, ಶ್ರದ್ಧೆನ ಎಲ್ಲದರಲ್ಲೂ ಬಳಸ್ಕೋಬೇಡಿ. ಅದೆಲ್ಲ ಬೇಕಾಗಿಲ್ಲ. ಸಮಯಕ್ಕೆ ನಿಮಗೆ ಅದು ಸ್ವಲ್ಪ ಅನುಕೂಲ ಆಗ್ಬೋದು, ಬಟ್ ಅದು ಶಾಶ್ವತ ಅಲ್ಲ. ಶಾಶ್ವತವಾಗಿ ನಿಮಗೆ ಅನುಕೂಲ ಆಗಬೇಕು, ಶಾಶ್ವತವಾಗಿ ನಿಮಗೆ ಇದು ಬೇಕು ಅಂತ ಹೇಳಿದ್ರೆ ನನ್ನನ್ನು ಪೂಜೆ ಮಾಡಿದ್ರೆ ನೀವು ನನ್ನ ಹತ್ರ ಬರ್ತೀರಾ. ನನ್ನ ಹತ್ರ ನೀವು ನನ್ನ ಜೊತೆ ಇದ್ದಾಗ ನೀವು ಸುಖವಾಗಿದೆ, ನಿಜವಾದ ಒಂದು ಸಂತೋಷವನ್ನು ನೀವು ಪಡಿತೀರಾ ಅಂದ್ಬಿಟ್ಟು. ಈ ದೇವತೆಗಳನ್ನು ಪೂಜೆ ಮಾಡೋದು ಮತ್ತು ಪಿತೃಗಳನ್ನು ಪೂಜೆ ಮಾಡೋದು, ಆ ಒಂದು ಇದನ್ನು ಪಡಿತೀವಿ, ಆ ಲೋಕಗಳನ್ನು ನಾವು ಪಡಿತೀವಿ. ಕೃಷ್ಣನ ಪೂಜೆ ಮಾಡಿದ್ರೆ ನಾವು ಕೃಷ್ಣನ ಹತ್ರ ಹೋಗ್ತೀವಿ. ಅದರಲ್ಲೂ ಕೂಡ ಕೆಲವ್ರಿಗೆ ಈ ಮೋಕ್ಷ ಅಂತ ಕೇಳಿರ್ಬೋದು, ಮುಕ್ತಿ ಅಂತ ಕೇಳಿರ್ಬೋದು ನೀವು. ಎಲ್ಲರಿಗೂ ಅದು ಆಸೆ, ಯಾಕಂದರೆ ಬೇಗ ಮುಕ್ತಿ ಸಿಕ್ಬಿಡ್ಬೇಕಪ್ಪ, ನನಗೆ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಮೋಕ್ಷ ಸಿಕ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಅದು ಅವ್ರಿಗೆ ಒಂಥರ ಆ ಒಂದು, ಯಾಕಂದರೆ ಅವರು ಅಷ್ಟೊಂದು ಕಷ್ಟಪಟ್ಟಿರ್ತಾರೆ ಜೀವನದಲ್ಲಿ, ಮೋಕ್ಷ ಬೇಕು ಅಂತ ಕೇಳ್ತಾರೆ. ಆ ಮೋಕ್ಷದಲ್ಲೂ ಕೂಡ ಡಿವಿಷನ್ಸ್ ಇದೆ, ಟೈಪ್ಸ್ ಇದೆ. ಯಾವ ಥರ ಮೋಕ್ಷ ಇಷ್ಟಪಡ್ತಾರೆ ಆ ಥರ ಮೋಕ್ಷ ಅವ್ರಿಗೆ ಸಿಗುತ್ತೆ. ನಾವು ಕಥೆಗಳಲ್ಲಿ ಕೇಳಿದ್ದೀವಿ, ಸಿನಿಮಾಗಳಲ್ಲಿ ನೋಡಿದ್ದೀವಿ. ಈಗ ಒಬ್ಬರು ಭಕ್ತರು ಭಗವಂತನ ಪೂಜೆ ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಮತ್ತು ಅವನಿಗೆ ಪೂರ್ತಿ ಭಕ್ತಿಯಿಂದ ಅವನಿಗೆ ಇದು ಮಾಡ್ತಿರ್ತಾರೆ. ಅವನು ದೇಹಕ್ಕೆ ಬಿಟ್ಟಿದ ಕೂಡಲೇ ಒಂದು ಜ್ಯೋತಿ ಅಲ್ಲಿಂದ ಅದು ಬಾಡಿಯಿಂದ ಜ್ಯೋತಿ ಹೋಗ್ಬಿಟ್ಟು ಭಗವಂತನ ಒಂದು ಇದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಇದು ನಾವು ಕಾಮನ್ನಾಗಿ ಎಲ್ಲ ಕಡೆ ನೋಡಿದ್ದೀವಿ. ಅದು ಒಂದು ಮುಕ್ತಿ. ಅದರಲ್ಲಿ ಅದಕ್ಕೆ ಆ ಒಂದು ಮುಕ್ತಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬ್ರಹ್ಮಜ್ಯೋತಿನಲ್ಲಿ ಲೀನ ಆಗೋದು ಅಂತ. ಬ್ರಹ್ಮಜ್ಯೋತಿನಲ್ಲಿ ಲೀನ ಆಗೋದು, ಯಾಕಂದರೆ ಭಗವಂತನ ಒಂದು ಏನು ಇದಿದೆ, ಪ್ರಕಾಶ ಭಗವಂತನಿಂದ ಒಂದು ಹೊರಸೂಸುವ ಒಂದು ಏನಿದೆ, ಆ ಪ್ರಕಾಶ ಇದೆ, ಬೆಳಕಿದೆ. ಕೆಲವರು ಏನು ತಿಳ್ಕೊಳ್ತಾರೆ, ಭಗವಂತನ ಅಂದರೆ ದೇವ್ರನ್ನ ಸೇರ್ಕೊಂಡ್ಬಿಟ್ರೆ ಸಾಕು, ಅದು ಸಾಕು ನನಗೆ ಮೋಕ್ಷ ಅಂತ ಹೇಳ್ಬಿಟ್ಟು ಅವರು ಬ್ರಹ್ಮಜ್ಯೋತಿನ ಸೇರ್ಕೊಳ್ತಾರೆ. ತುಂಬ ಅರ್ಧ ಜನ ಅಲ್ಲೇ ಫಿಲ್ಟರ್ ಆಗಿಬಿಡ್ತಾರೆ. ಅಲ್ಲಿ ಅದು ಕೂಡ ಒಂದು ಮೋಕ್ಷನೇ, ಅದು ಕೂಡ ಒಂದು ಮುಕ್ತಿನೇ. ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಇವಾಗ ಈ ಒಂದು ದೇಹ ಇದೆ, ಈ ದೇಹದಲ್ಲಿ ಆತ್ಮ ಇದೆ. ಆತ್ಮ ಬಿಟ್ಟು ಕೂಡಲೇ ದೇಹ ತಟಸ್ಥ ಆಗಿಬಿಡುತ್ತೆ. ಏನು ಕೆಲಸ ಮಾಡಿ ಅದಕ್ಕೇನು ಸೆನ್ಸೇ ಆಗೋದಿಲ್ಲ. ಆತ್ಮ ಇರೋ ತನಕ ನಮಗೆ ಈ ದೇಹದಲ್ಲಿ ಸೆನ್ಸ್ ಇರುತ್ತೆ. ಮತ್ತು ಆತ್ಮ ಇರೋ ತನಕ ಈ ದೇಹ ಏನಾಗುತ್ತೆ, ತುಂಬ ಚೈತನ್ಯವಾಗಿರುತ್ತೆ, ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಆತ್ಮದ ಗುಣನೇ ಚೈತನ್ಯ, ಅದು ಶಕ್ತಿಶಾಲಿ ಒಂದು ಎನರ್ಜಿ. ಅದು ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೊಂಡ್ರು ಕೂಡ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ, ಏನೇ ಯೋಚನೆ ಮಾಡ್ತಿರ್ತೀವಿ, ಸುಮ್ಮನೆ ತಟಸ್ಥವಾಗಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಆ ಆತ್ಮದ ಗುಣನೇ ಅದು ಚೈತನ್ಯ ಇರುವಂಥದ್ದು. ಅದಕ್ಕೆ ಆ್ಯಕ್ಟಿವಿಟಿ ಬೇಕು, ಅದಕ್ಕೆ ಕೆಲಸ ಬೇಕು. ಇಲ್ಲೇನಾಗುತ್ತೆ, ಬ್ರಹ್ಮಜ್ಯೋತಿಗೆ ಯಾವಾಗ ಆ ಒಂದು ಬೆಳಕಿನಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಆ ಒಂದು ಆತ್ಮದ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾರೆ. ಆ ಒಂದು ಆತ್ಮದ ಅಸ್ತಿತ್ವ ಏನಿದೆ ಅದು ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂದು ಸಪ್ರೇಟ್ ಅಸ್ತಿತ್ವ ಸಿಗೋದಿಲ್ಲ. ಆವಾಗ ಏನಾಗುತ್ತೆ, ಅದು ಕಂಪ್ಲೀಟು ತಟಸ್ಥ ಆಗಿಬಿಡುತ್ತೆ ಆತ್ಮ. ಆವಾಗ ಆತ್ಮಕ್ಕೆ ತುಂಬ ಪೇನ್ ಆಗುತ್ತೆ. ಅದು ಸುಮ್ಮನೆ ಕೂತ್ಕೊಳ್ಳೋದಂತಲ್ಲ, ಅದು ಶಕ್ತಿ ಇರುವಂಥ ಒಂದು ಎನರ್ಜಿ. ಅದು ಯಾವಾಗಲೂ ಚಟುವಟಿಕೆಗಳು ಬೇಕು, ಅದಕ್ಕೆ ಕೆಲಸ ಬೇಕು. ಆವಾಗ ಏನಾಗುತ್ತೆ,
ಆ ಒಂದು ಬ್ರಹ್ಮಜ್ಯೋತಿನಲ್ಲಿ ಸೇರಿಕೊಂಡಿರೋ ಆತ್ಮ ತುಂಬ ತಟ್ಪಡಿಸ್ತಾ ಇರ್ತದೆ. ಮತ್ತೆ ಈ ಒಂದು ಮೃತ್ಯುಲೋಕಕ್ಕೆ ಬರಬೇಕು, ಮತ್ತೆ ಪ್ರಾರಂಭ ಮಾಡಿ ನನಗೆ ಚಟುವಟಿಕೆಗಳು ಬೇಕು ಅಂದ್ಬಿಟ್ಟು ಆ ಥರ ಒಂದು ಮುಕ್ತಿ ಇದೆ. ಅದಕ್ಕೆ ಒಂದು ಸಾಲುಕ್ಯ ಮುಕ್ತಿ ಅಂತ ಹೇಳ್ತಾರೆ. ಸಾಲುಕ್ಯ ಮುಕ್ತಿ ಅಂತ ಹೇಳಿದ್ರೆ ಭಗವಂತನ ನಿವಾಸ ಏನಿದೆ ಅಲ್ಲಿ ವಾಸ ಸಿಗುತ್ತೆ, ನಮಗೆ ಸಿಟಿಸನ್ಶಿಪ್ ಸಿಗುತ್ತೆ. ಭಗವಂತನ ಜಾಗದಲ್ಲಿ, ಭಗವಂತನಿರೋ ಲೋಕದಲ್ಲಿ ನಮಗೆ ಸ್ಥಾನ ಸಿಗುತ್ತೆ, ಅಲ್ಲಿ ನಾವು ನಿವಾಸ ನಮಗೆ ಸಿಗುತ್ತೆ. ಅದಕ್ಕೆ ಸಾಲುಕ್ಯ ಮುಕ್ತಿ ಅಂತ ಹೇಳ್ತಾರೆ. ಸಾಮೀಪ್ಯ ಮುಕ್ತಿ ಅಂತ ಹೇಳಿದ್ರೆ ಭಗವಂತನ ನಿಕಟ ಸಹವಾಸ. ಯಾವಾಗಲೂ ಭಗವಂತನ ನೋಡ್ತಾ ಇರೋದು, ಭಗವಂತನ ಜೊತೆ ಇರೋದು, ನಿಕಟವಾಗಿ ಭಗವಂತನ ಜೊತೆ ಸಹವಾಸ ಮಾಡೋದು ಸಾಮೀಪ್ಯ ಅಂತ ಹೇಳ್ತಾರೆ. ಸಾಮೀಪ್ಯ ಅಂದರೆ ಸಮೀಪ, ಭಗವಂತನ ಸಮೀಪ ಇರುವಂಥದ್ದು. ಮತ್ತು ಸಾರೂಪ್ಯ ಅಂತ ಹೇಳಿದ್ರೆ ಭಗವಂತನ ರೂಪ ಹೇಗಿದೆ ಆ ರೂಪನ ನಾವು ಪಡಿತೀವಿ. ಭಗವಂತನ ರೂಪ ಹೇಗಿದೆಯೋ, ಚತುರ್ಭುಜ ರೂಪ, ಆ ಒಂದು ವೈಕುಂಠ ಲೋಕಗಳಲ್ಲಿ ಭಗವಂತನ ರೂಪ ಏನಿದೆ ಆ ರೂಪ, ಬಣ್ಣ ಎಲ್ಲ ಕಂಪ್ಲೀಟು ಅದನ್ನು ನಾವು ಪಡಿತೀವಿ. ಅದೇ ಥರ ನಾವು ದೇಹನ ಪಡಿತೀವಿ. ಅಂದರೆ ಅಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಒಂದು ಲೋಕಗಳೇನಿದೆ 14 ಪ್ರಪಂಚ ಅಂದರೆ ಟೆಂಪರರಿ ಲೋಕ ಇದು. ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳಿದೆ. 14 ಲೋಕಗಳು ಟಾಪ್ ಮೋಸ್ಟ್ ಲೋಕ ಇರೋದು ಬ್ರಹ್ಮಲೋಕ ಬಿಟ್ಟ ಮೇಲೆ ವೈಕುಂಠ ಲೋಕಗಳು ಶುರು ಆಗುತ್ತೆ. ಬ್ರಹ್ಮಲೋಕ ಬಿಟ್ಟ ಮೇಲೆ ವೈಕುಂಠ ಲೋಕಗಳು ಅಂದರೆ ಬ್ರಹ್ಮಲೋಕ ಆಗಿದ್ದ ಕೂಡಲೇ ಮಹೇಶ ಅಂದರೆ ಕೈಲಾಸ ಸಿಗುತ್ತೆ. ಕೈಲಾಸ ಆದಮೇಲೆ ಅದ್ರ ಮೇಲೆ ವೈಕುಂಠಗಳು ತುಂಬ ಇದೆ, ವೈಕುಂಠ ಲೋಕಗಳು ತುಂಬ ಇದೆ. ವೈಕುಂಠ ಲೋಕ ಬಿಟ್ಟ ಮೇಲೆ ಭಗವಂತನ ಗೋಲೋಕ ಬೃಂದಾವನ ಇರೋದು. ಯಾವಾಗ ನಾವು ವೈಕುಂಠಕ್ಕೆ ಹೋಗ್ತೀವಲ್ಲ, ವೈಕುಂಠದ ಜನರೆಲ್ಲರೂ ಚತುರ್ಭುಜ ರೂಪನೇ ಇರೋದು. ಎಲ್ಲರೂ ಒಂದೇ ಥರ ಇರ್ತಾರೆ, ಗುಣಗಳೆಲ್ಲ ಸೇಮ್ ಇರುತ್ತೆ, ಪ್ರತಿಯೊಂದು ಒಂದೇ ಥರ ಇರ್ತಾರೆ. ಅಲ್ಲಿ ಯಾವ ಥರ ಅಂದರೆ ಈ ಒಂದು ಜಗತ್ತಿನಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಎರಡಿದೆ, ಒಂದು ದೇಹ ಮತ್ತು ಆತ್ಮ, ಎರಡು ಬೇರೆ ಬೇರೆ ಇದೆ. ಆ ವೈಕುಂಠ ಲೋಕಗಳಲ್ಲಿ ಒಂದೇ. ಈ ದೇಹದಿಂದ ನಾವು ಅಲ್ಲಿ ವೈಕುಂಠ ಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ, ಈ ದೇಹ ಇಟ್ಕೊಂಡು. ಅಲ್ಲಿ ಬೇರೆ ದೇಹ ಅದು, ಅಲ್ಲಿ ಆತ್ಮ ದೇಹ ಒಂದೇ. ಹಾಗೆ ಕಂಪ್ಲೀಟ್ ಆಧ್ಯಾತ್ಮಿಕ ಅದು. ಇದು ಭೌತಿಕ, ಅದು ಕಂಪ್ಲೀಟ್ಲಿ ಆಧ್ಯಾತ್ಮಿಕ. ಹಾಗಾಗಿ ಅಲ್ಲಿ ಭಗವಂತನ ಆಕಾರ ಇರುವಂಥ ಭಗವಂತನ ಚತುರ್ಭುಜ ರೂಪನೇ ನಾವು ಪಡಿಬೋದು. ಮತ್ತು ಸಾರಸ್ಯ, ಭಗವಂತನಿಗೆ ಸಮಾನವಾದ ಐಶ್ವರ್ಯ. ಭಗವಂತನಿಗೆ ಎಷ್ಟು ಐಶ್ವರ್ಯ ಇದೆ, ಭಗವಂತನಿಗೆ ಏನು ಅವನ ಒಂದು ಆ್ಯಪ್ಯುಲೆನ್ಸ್ ಇದೆ, ಅಷ್ಟು ನಮಗೆ ಸಿಗುತ್ತೆ. ಸೇಮ್ ಟು ಸೇಮ್, ಏನೂ ಚೇಂಜ್ ಇಲ್ಲ. ಭಗವಂತ ಎಷ್ಟು ಶ್ರೀಮಂತನೋ ಅಷ್ಟೇ ಶ್ರೀಮಂತಿಕೆ ನಮಗೆ ಸಿಗುತ್ತೆ, ಅಷ್ಟೇ ಐಶ್ವರ್ಯ ಸಿಗುತ್ತೆ, ಅಷ್ಟೇ ಮಹಿಮೆ ಸಿಗುತ್ತೆ ನಮಗೆ. ಆದರೆ ಒಂದೇನೆಂದರೆ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಭಗವಂತನು ನಮಗೆ ಕ್ವಾಲಿಟಿನಲ್ಲಿ, ನಮ್ಮದು ಒಂದು ಸಣ್ಣ ಆ ಒಂದು ಗುಣದಲ್ಲಿ ಸಣ್ಣದೊಂದು ಭಗವಂತ ಅಗಾಧವಾಗಿರೋ ಒಂದು ಭಗವಂತ ಪೂರ್ತಿ 100% ಕಂಪ್ಲೀಟು. ನಮಗೆ ಒಂದು ಆ ಸಣ್ಣ ಅಂಶ ನಮಗೆ ಸಿಗುತ್ತೆ. ಕ್ವಾಲಿಟಿನಲ್ಲಿ ಸೇಮ್, ಕ್ವಾಂಟಿಟಿನಲ್ಲಿ ಇದರಲ್ಲಿ ಮಾತ್ರ ಕ್ವಾಂಟಿಟಿನಲ್ಲಿ ಸೇಮ್, ಕ್ವಾಲಿಟಿನಲ್ಲಿ ಮಾತ್ರ ಒಂದು ಇದು ಸಿಗುತ್ತೆ ನಮಗೆ. ಮತ್ತು ಅದೇ ಆವಾಗಲೇ ಮಾತಾಡಿದಂಗೆ ಸಾಯುಜ್ಯ ಮುಕ್ತಿ ಅಂದರೆ ನಿರಾಕಾರ ಬ್ರಹ್ಮನ್, ಅಂದರೆ ಬ್ರಹ್ಮನ ಒಂದು ಬೆಳಕಿನಲ್ಲಿ ಅವರು ವಿಲೀನ ಆಗೋದು. ವೈಕುಂಠ ಲೋಕ ಆದಮೇಲೆ ಗೋಲೋಕ ಬೃಂದಾವನ ಇದೆ, ಅದು ಭಗವಂತನ ಲೋಕ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ನನ್ನನ್ನು ಪೂಜಿಸುವರು ನನ್ನೊಡನೆ ಇರುವರು. ನಾವು ನಮ್ಮ ಒಂದು ಶ್ರದ್ಧೆನ ಕೃಷ್ಣನಿಗೆ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ, ಕೃಷ್ಣನ ನಾವು ಧ್ಯಾನ ಮಾಡಿದ್ರೆ, ಕೃಷ್ಣನ ಆರಾಧನೆ ಮಾಡಿದ್ರೆ, ಕೃಷ್ಣನ ಭಗವಂತನ ಸೇವೆ ಮಾಡಿದ್ರೆ ನಾವು ಕೃಷ್ಣನ ಲೋಕಕ್ಕೆ ನಾವು ಹೋಗ್ಬೋದು. ಅದು ಕೃಷ್ಣನೇ ಸ್ವತಃ ಹೇಳ್ತಾ ಇದ್ದಾನೆ. ಇವಾಗ ಗೋಲೋಕ ಬೃಂದಾವನ ಇದೆ, ಅಲ್ಲಿನ ಓನರ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಬೇರೆಯವರು ಹೇಳಿದರೆ ನಾವು ಡೌಟ್ ಪಡ್ಬೋದು. ಆ ಓನರೇ ಹೇಳ್ತಾ ಇದ್ದಾರೆ ನೀವು ನಮ್ಮ ಮನೆಗೆ ಬರ್ಬೋದು. ಅಂದರೆ ಅದು ಕೂಡ ನಮ್ಮನೇನೆ. ನಾವು ಅಲ್ಲಿರೋರು, ಇಲ್ಲಿ ಬಂದಿರೋದು ಸುಮ್ಮನೆ ನಾವು, ಅದು ನಮ್ಮನೆ. ಅಲ್ಲಿಂದ ನಾವು ಒಂದು ಸಣ್ಣ ಒಂದು ಆಮಿಷಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಭಗವಂತ ಅಲ್ಲಿ ಕಾಯ್ತಾ ಇದ್ದಾನೆ. ಈ ಒಂದು ಜಗತ್ತಿನಲ್ಲಿ ನಾವು ಮಲಿನ ಆಗಿಬಿಟ್ಟಿದ್ದೀವಿ, ತುಂಬ ಕಲ್ಮಶಗಳನ್ನು ತುಂಬಿಕೊಂಡಿದ್ದೀವಿ. ಎಷ್ಟೋ ಜನ್ಮಗಳನ್ನು ತೊಗೊಂಡು ನಾವು ಹೃದಯ ಕಲ್ಮಶ ಆಗಿಬಿಟ್ಟಿದೆ.
ಅದನ್ನು ಕ್ಲೀನ್ ಮಾಡಿಕೊಂಡು ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾವಾಗ ನಾವು ಭಗವಂತನಿಗೆ ಶ್ರದ್ಧೆ ವಹಿಸಿ ನಾವು ಭಗವಂತನಿಗೆ ಶರಣಾಗ್ತೀವಿ, ಅವನು ಎಷ್ಟೋ ಜನ್ಮಗಳ ಪಾಪಗಳನ್ನು ನಿರ್ಮೂಲನೆ ಮಾಡಿ ನಮಗೆ ಕ್ವಾಲಿಫೈ ಮಾಡ್ತಾನೆ ಅವನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಅವನ ಪೂಜೆ ಮಾಡಿದ್ರೆ ನಾವು ಗೋಲಕ್ ವೃಂದಾವನಕ್ಕೆ ನಾವು ಹೋಗ್ತೀವಿ. ಇವಾಗ ಗೋಲಕ್ ವೃಂದಾವನ ಇವಾಗ ಒಂದು ಪ್ಲೇಸ್ ಅಂದ್ಕೊಂಡಿರ್ತೀವಿ. ಎಕ್ಸಾಂಪಲ್ಗೆ ನಾವು ಅಮೇರಿಕಾ ಅಂತ ತೊಗೊಳ್ತೀವಿ. ಈಗ ಅಮೇರಿಕಾದ ಬಗ್ಗೆ ನನಗೆ ಗೊತ್ತಿಲ್ಲ. ಅಮೇರಿಕಾ ಯಾರು ಹೋಗಿ ನೋಡಿರ್ತಾರೆ ಅವರು ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ, ಹೀಗಿದೆ 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 ಅಂದ್ಬಿಟ್ಟು ಅವ್ರು ವರ್ಣನೆ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ನಮಗೆ ಗೊತ್ತಾಗೋದಿಲ್ಲ. ಅದು ಬ್ರಹ್ಮದೇವರು ತಮಗೆಲ್ಲ ಗೊತ್ತಿರ್ಬೋದು. ನಾವು ಲಾಸ್ಟ್ ಟೈಮು ಡಿಸ್ಕಸ್ ಮಾಡಿದಾಗ ಮೊದಲನೇ ಸೃಷ್ಟಿಯಾಗಿದ್ದು ಬ್ರಹ್ಮರು ಫಸ್ಟು ಬಂದಾಗ ಅವ್ರಿಗೇನು ಗೊತ್ತಾಗಲಿಲ್ಲ, ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆವಾಗ ಎಲ್ಲ ಆ ಒಂದು 14 ಪ್ಲಾನೆಟರಿ ಸಿಸ್ಟಮ್ಸ್ ಹೇಗಿದೆ, ಒಂದು ಕಮಲದ ಹೂ ಮೇಲೆ ಅವರಿದ್ದರು. ಆ ದಳ ಏನಿತ್ತು ಭಗವಂತನ ಇದರಿಂದ ಒಕ್ಕಳಿಂದ ಏನು ಬಂದಿತ್ತದು, ಆ ಒಂದು ದಳದಲ್ಲಿ ಅವರು ಪ್ರಯಾಣ ಮಾಡ್ತಾರೆ, ಎಲ್ಲ ಲೋಕಗಳನ್ನು ನೋಡ್ತಾರೆ. ಎಲ್ಲ ತಟಸ್ಥವಾಗಿದೆ, ಯಾವುದಕ್ಕೂ ಆ್ಯಕ್ಟಿವಿಟಿ ಇಲ್ಲ, ಎಲ್ಲ ಹಾಗೆ ಇದೆ. ಯಾವುದಕ್ಕೂ ಚೈತನ್ಯ ಇಲ್ಲ, ಯಾವುದಕ್ಕೂ ಶಕ್ತಿ ಇಲ್ಲ. ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಏನು ಮಾಡಿದ್ರು, ಇದೇ ಥರ ಯೋಚನೆ ಮಾಡ್ತಾಯಿದ್ರು. ಆ ಒಂದು ಟೈಮಲ್ಲಿ ಆ 2 ಶಬ್ದ ಕೇಳಿಸ್ತು ಅವ್ರಿಗೆ, ಅಂದರೆ 2 ವರ್ಡ್ ಲೆಟರ್ಸ್, ತಪ 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 ಅಷ್ಟೇ ಕೇಳಿಸಿದ್ದು ಅವ್ರಿಗೆ. ಈ ಒಂದು ಶಬ್ದದಿಂದ ಅವ್ರು ಏನು ಮಾಡಿದ್ರು, ತಪ ಅಂದ್ಕೂಡಲೇ ತಪಸ್ಸು ಮಾಡೋದಕ್ಕೆ ಶುರು ಮಾಡಿದ್ರು. ಅವರ ಒಂದು ಕಾಲಮಾನದ ಪ್ರಕಾರ 1000 ವರ್ಷ ತಪಸ್ಸು ಮಾಡಿದರು. ತಪಸ್ಸು ಮಾಡಿದಾಗ ಭಗವಂತ ಹೃದಯದಲ್ಲಿ ಬಂದು ಕಂಪ್ಲೀಟ್ ಭಗವಂತನ ಒಂದು ಜ್ಞಾನವನ್ನು ಕೊಟ್ಟು ಭಗವಂತ ಬ್ರಹ್ಮನಿಗೆ ತೋರಿಸಿದ್ರು ಯಾರು ನಿಜವಾದ ಇದಿದ್ದಾರೆ ಅಂದ್ಬಿಟ್ಟು ಅದನ್ನು ತೋರಿಸಿದ್ರು. ಅವರು ಆ ಒಂದು ಗೋಲೋಕ ವೃಂದಾವನ ಏನು ಇದಿದೆ ಅದು ಅವರು ಬ್ರಹ್ಮಾಜಿ ಫಸ್ಟ್ ನೋಡಿದ್ದು. ಅವ್ರು ಬ್ರಹ್ಮರು ನೋಡಿದರು. ನೋಡಿ ಆ ಒಂದು ವರ್ಣನೆ ಕೊಟ್ಟಿದ್ದಾರೆ. ಬ್ರಹ್ಮ ಸಂಹಿತೆ ರಚನೆ ಮಾಡಿದ್ರು ಅವರು. ಬ್ರಹ್ಮ ಸಂಹಿತೆಯಲ್ಲಿ ಗೋಲೋಕ ವೃಂದಾವನದ ವರ್ಣನೆ ಇದೆ. ಆ ವರ್ಣನೆನ ಬ್ರಹ್ಮಾಜಿ ಬರೆದಿದ್ದಾರೆ. ಅದು ನಾನು ಇದು ಮಾಡ್ತೀನಿ. ಬ್ರಹ್ಮ ಅವರು ಆಥರೈಸ್ಡ್, ಅವರು ಹೋಗಿ ನೋಡಿಕೊಂಡು ಬಂದಿರೋದು. ಅವ್ರು ಯಾವ ಥರ ವರ್ಣನೆ ಮಾಡ್ತಾರೆ, ಮೊದಲು ಭಗವಂತನ ಸ್ತುತಿ ಮಾಡ್ತಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಇಲ್ಲಿ ಈ ಒಂದು ಶ್ಲೋಕದ ಒಂದು ಅರ್ಥ ಏನಂತ ಹೇಳಿದ್ರೆ, ಕೃಷ್ಣ ಸರ್ವೋಚ್ಚ ನಿಯಂತ್ರಕ. ಅದು ತೋರಿಸ್ಕೊಟ್ರು ಬ್ರಹ್ಮನಿಗೆ. ಬ್ರಹ್ಮರು ಅದನ್ನು ಸ್ತುತಿ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಸುಪ್ರೀಂ ಕಂಟ್ರೋಲರ್ ಎಲ್ಲದಕ್ಕೂ. ಈ ಒಂದು ಆಧ್ಯಾತ್ಮಿಕ ಜಗತ್ತಿರ್ಬೋದು, ಈ ಭೌತಿಕ ಜಗತ್ತಿರ್ಬೋದು, ಎಲ್ಲದಕ್ಕೂ ಪರಮ ನಿಯಂತ್ರಕ ಯಾರು? ಭಗವಂತ ಇದ್ದಾನೆ. ನಾವು ಲಾಸ್ಟ್ ಟೈಮ್ ಇದು ಮಾಡಿದಾಗ ಮಯ ದಕ್ಷಿಣ ಪ್ರಕೃತಿ ಆ ಶ್ಲೋಕದಲ್ಲಿ ಕ್ಲಿಯರಾಗಿ ಹೇಳಿದರು. ಈ ಒಂದು ಪ್ರಕೃತಿನಲ್ಲಿ ಏನೇನಿದೆ, ಚರ ಅಚರ ವಸ್ತುಗಳಿರ್ಬೋದು, ಜೀವ ಇರೋ ವಸ್ತುಗಳಿರ್ಬೋದು, ಎಲ್ಲವೂ ಭಗವಂತನ ಅಧ್ಯಕ್ಷತೆಯಲ್ಲೇ ನಡೀತಾ ಇದೆ. ಭಗವಂತ ಸುಪ್ರೀಂ ಕಂಟ್ರೋಲರ್ ಇದ್ದಾನೆ. ಈ ಒಂದು ಭೌತಿಕ ಜಗತ್ತು ಕಂಪ್ಲೀಟ್ ಬ್ರಹ್ಮಾಂಡಕ್ಕೆ ಅದು ಎಲ್ಲದಕ್ಕೂ ಅವನು ಕಂಟ್ರೋಲರ್, ಸುಪ್ರೀಂ ಕಂಟ್ರೋಲರು ಭಗವಂತ ಇದ್ದಾನೆ. ಅವನ ಕೆಳಗಡೆ ಎಲ್ಲರೂ ಬರ್ತಾರೆ, ದೇವತೆಗಳು ಬರ್ತಾರೆ, ಮತ್ತು ಎಲ್ಲ ಇದು ಬರ್ತಾರೆ, ಅವ್ರ ಕೆಳಗಡೆ ಬರ್ತಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಅವನ ದೇಹ ಎಂಥದ್ದು ಅಂತ ಹೇಳಿದ್ರೆ ಸತ್ ಚಿತ್ ಆನಂದ, ಶಾಶ್ವತವಾದ ದೇಹ, ಜ್ಞಾನದಿಂದ ತುಂಬಿರುವಂಥ ದೇಹ ಮತ್ತು ಆನಂದದಿಂದ ತುಂಬಿರುವಂಥ ದೇಹ. ಇದು ಶ್ಯಾಮಸುಂದರನ ರೂಪ ಏನಿದೆಯಲ್ಲ ಅದು ಸಚ್ಚಿತ್ತಾನಂದನ ದೇಹ. ಇದು ಸಾಮಾನ್ಯ ದೇಹ ಅಲ್ಲ, ಆಧ್ಯಾತ್ಮಿಕ ದೇಹ ಭಗವಂತಂದು ಸಚ್ಚಿತ್ತಾನಂದ, ಶಾಶ್ವತವಾದಂಥ ದೇಹ. ಅವನಿಗೆ ಆದಿಯಾಗಲಿ ಇದಾಗಲಿ ಇಲ್ಲ. ಅವನು ಬಂದಿದ್ದೂ ಇಲ್ಲ, ಹೋಗಿದ್ದೂ ಇಲ್ಲ, ಯಾವಾಗಲೂ ಇರ್ತಾನೆ, ಮುಂದೆನೂ ಇರ್ತಾನೆ. ಅವನೊಬ್ಬನೇ ಆದಿಪುರುಷ, ಅವನಿಂದನೇ ಎಲ್ಲ ಬಂದಿರೋದು. ಭಗವಂತನೇ ಒಬ್ಬನೇ ಆದಿಪುರುಷ. ಅವನು ಮೊದಲಿಂದನೂ ಇದ್ದಾನೆ, ಅವನೇ ಮೊದಲನೇ ಒಂದು ಇದು. ಹಾಗಾಗಿ ಅವನಿಗೆ ಯಾವುದೇ ಥರ ಆದಿ ಇಲ್ಲ, ಅಂತ್ಯ ಇಲ್ಲ. ಮತ್ತು ಎಲ್ಲ ಕಾರಣಗಳ ಕಾರಣ ಗೋವಿಂದ.
ಎಲ್ಲ ಕಾರಣಗಳ ಕಾರಣ ಅಂತ ಹೇಳಿದ್ರೆ ನಾವು ಹಾಡು ಭಾಷೆಯಲ್ಲಿ ಹೇಳ್ತೀವಿ, ದೇವರ ಒಂದು ಇದಿಲ್ಲ ಅಂದರೆ ಎಲೆಗಳು ಕೂಡ ಹಾಲಾಡೋದಿಲ್ಲ ಅಂದ್ಬಿಟ್ಟು. ಭಗವಂತನ ಇಚ್ಛೆ ಇಲ್ಲ ಅಂದರೆ ಎಲೆಗಳು ಕೂಡ ಇದು ಮಾಡೋದಿಲ್ಲ, ಅಲ್ಲಾಡೋದಿಲ್ಲ. ಅದು ಪ್ರತಿಯೊಂದಕ್ಕೂ ಅದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಈ ಒಂದು ಜೀವನದಲ್ಲಿ ಏನೇ ನಡೀತಾ ಇದೆ ಪ್ರತಿಯೊಬ್ಬರ ಜೀವನದಲ್ಲೂ ಅದಕ್ಕೆಲ್ಲದಕ್ಕೂ ಭಗವಂತನೇ ಕಾರಣ. ಅದು ತಪ್ಪಾಗಿ ನಾವು ತಿಳ್ಕೊಂಡಿರ್ತೀವಿ. ಎಲ್ಲ ನನ್ನಿಂದ ಆಗ್ತಿರೋದು, ನಾನು ಮಾಡ್ತಿರೋದು, ನನ್ನಿಂದನೇ ಆಗ್ತಿರೋದು ಅಂತ ತಪ್ಪಾಗಿ ತಿಳ್ಕೊಳ್ತೀವಿ. ಎಲ್ಲ ಭಗವಂತನ ಇಚ್ಛೆಯಿಂದನೇ ಆಗ್ತಿರೋದು, ಭಗವಂತನ ಪ್ಲ್ಯಾನಿಂಗಲ್ಲೇ ಪ್ರತಿಯೊಂದು ಆಗ್ತಿರೋದು. ಹಾಗೆ ಎಲ್ಲದಕ್ಕೂ ಕಾರಣ ಭಗವಂತನೇ ಇದ್ದಾನೆ. ಮತ್ತು ನೆಕ್ಸ್ಟು ಶ್ಲೋಕ, ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಷು ಸುರಭಿರ್ ಅಭಿಪಾಲಿಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಾನ್ ಕೃಷ್ಣರ ದಿವ್ಯಧಾಮ ಏನು ಗೋಲೋಕ ಇದೆ, ಗೋಲೋಕದಲ್ಲಿ ಅರಮನೆಗಳು ಮತ್ತು ಕಟ್ಟಡಗಳು ಈ ಒಂದು ಇಟ್ಟಿಗೆ ಮತ್ತು ಸುಣ್ಣದಿಂದ ಆಗಿರುವಂಥ ಕಟ್ಟಡಗಳಲ್ಲ. ಅದು ಯಾವುದರಿಂದ ಆಗಿರಿದೆ ಅಂತ ಹೇಳಿದ್ರೆ ಇಷ್ಟಾರ್ಥಗಳನ್ನು ಪೂರೈಸುವ ಚಿಂತಾಮಣಿ ರತ್ನಗಳಿಂದ ಆಗಿದೆ. ಈ ಒಂದು ಗೋಡೆಗಳು, ನೆಲ ಎಲ್ಲ ಚಿಂತಾಮಣಿ ಆ ರತ್ನದಿಂದ ಆಗಿರುವಂಥದ್ದು. ಚಿಂತಾಮಣಿ ಅಂತ ಹೇಳಿದ್ರೆ ಅದಕ್ಕೆ ಆ ಒಂದು ಚಿಂತಾಮಣಿ ಮಣಿನ ನಾವು ಮುಟ್ಟಿದ್ರೆ ನಾವು ಮುಟ್ಟಿ ನಾವು ಏನು ನಮ್ಮ ಆಸೆ ಪಡ್ತೀವಿ ಅದು ನಮಗೆ ಸಿಗುತ್ತೆ. ಅದು ಚಿಂತಾಮಣಿ ಅಂತ ಹೇಳ್ತಾರೆ. ಆ ಚಿಂತಾಮಣಿ ರತ್ನಗಳಿಂದ ಇದರಿಂದ ಆಗಿರುವಂಥದ್ದು ಅರಮನೆಗಳು ಮತ್ತು ಅರಮನೆಗಳು ಆ ಒಂದು ಚಿಂತಾಮಣಿ ರತ್ನಗಳಿಂದ ಆಗಿರುವಂಥದ್ದು. ನೋಡಿ, ನಾವು ಈ ಒಂದು ಜಗತ್ತಿನಲ್ಲಿ ಇಟ್ಟಿಗೆ ಸುಣ್ಣ ಮಣ್ಣಿಂದ ಮಾಡಿರೋ ಗೋಡೆಗಳನ್ನ ನೆಲನ ಇಟ್ಕೊಂಡು ನಾವು ಇದಕ್ಕೆ ಎಷ್ಟು ಅಟ್ಯಾಚ್ ಆಗಿರ್ತೀವಿ. ಅಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀವೊಂದು ಎಷ್ಟು ಕನಿಷ್ಠ ನೀವು ಇಷ್ಟಪಡ್ತಾ ಇದ್ದೀರಾ, ಇಲ್ಲಿ ಬನ್ನಿ, ಎಂಥ ಒಂದು ಮಣಿ, ಆ ಒಂದು ಚಿಂತಾಮಣಿನಲ್ಲಿ ಕಟ್ಟಿರೋ ಅರಮನೆಗಳೆಲ್ಲ ಇದೆ, ಅದು ನಿಮ್ಮದೇನೆ, ಅಲ್ಲಿ ವಾಸ ಮಾಡ್ಬೋದು ನಾವು. ಆ ವಾಸ ಅದಕ್ಕೆ ನಾವು ಡಿಸರ್ವ್ ಮಾಡ್ತೀವಿ, ಇದಕ್ಕೆ ಡಿಸರ್ವ್ ಮಾಡೋದಿಲ್ಲ ನಾವು. ಇಲ್ಲಿ ಬಂದಿರೋದು ತಪ್ಪು, ನಾವು ಇಲ್ಲಿ ಬಂದಿರೋದು ಸುಮ್ಮನೆ, ಅದು ನಿಜವಾದ ಮನೆ ನಮ್ಮದು. ಅದಕ್ಕೆ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಮಯ ವೇಸ್ಟ್ ಮಾಡ್ದಂಗೆ ನಾವು ಭಗವಂತನ ಚಿಂತನೆಯಲ್ಲಿ ತೊಡಗಬೇಕು, ನಮ್ಮ ನಿಜವಾದ ಸ್ಥಾನವನ್ನು ನಾವು ಪಡಿಬೇಕು. ನೆಕ್ಸ್ಟ್ 3ನೇ ಶ್ಲೋಕದಲ್ಲಿ, ವೇಣುಂ ಕೊಣಂತಮರವಿಂದ ದಲಾಯಕಾಕ್ಷಂ ಬರ್ವಾತಂ ಸಮ್ಮಸಿಂ ಸುಂದರಾಂಗಂ ಕಂದರ್ಪಕೋಟಿಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಕಮಲದ ದಳಗಳಂತಹ ಕಣ್ಣುಗಳನ್ನು ಹೊಂದಿರುವ, ಅಂದರೆ ಬ್ರಹ್ಮ ಸಾಕ್ಷಾತ್ ಭಗವಂತನ ನೋಡ್ಬಿಟ್ಟು ವರ್ಣನೆ ಮಾಡಿರೋದು. ಭಗವಂತನ ಕಣ್ಣುಗಳು ಹೇಗಿದೆ ಅಂತ ಹೇಳಿದ್ರೆ ಕಮಲದ ದಳಗಳಂತಿರೋದು ಕಣ್ಣುಗಳು. ಮತ್ತು ತಲೆಯ ಮೇಲೆ ನವಿಲುಗರಿನ ಧರಿಸಿರೋದು. ಮತ್ತು ನೀಲಿ ಮಳೆಯ ಮೋಡದ ಶ್ಯಾಮಸುಂದರ ವರ್ಣ, ನೀಲಿ ಮಳೆಯ ಮೋಡದ ಬಣ್ಣ. ಆ ಒಂದು ಏನು ಮೇಘ ಇದೆ, ಆ ಮಳೆ ಬರೋ ಟೈಮಲ್ಲಿ ಏನದು ಮೋಡ ಇದೆಯಲ್ಲ, ಆ ಒಂದು ವರ್ಣ ಭಗವಂತಂದು. ಮತ್ತು ಲಕ್ಷಾಂತರ ಮನ್ಮಥರನ್ನು ಆಕರ್ಷಿಸುವ, ಅಂದರೆ ಮನ್ಮಥ ಏನಿದ್ದಾನೆ ತುಂಬ ಸುಂದರವಾದ ಒಂದು ವ್ಯಕ್ತಿ ಮನ್ಮಥ. ಅವನಿಗೆ ಬೇರೆ ಯಾರಿಗೂ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿರುವಂಥ ಮನ್ಮಥನಿಗೇ 1000 ಮನ್ಮಥರಷ್ಟು ಸುಂದರವಾಗಿದ್ದಾನೆ ನಮ್ಮ ಕೃಷ್ಣ. ಕೊಳಲು ನುಡಿಸುವಲ್ಲಿ ನಿಪುಣನಾದ ಆದಿ ಪರಮಾತ್ಮನಾದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಕೊಳಲು ನುಡಿಸುವುದರಲ್ಲಿ ನಿಪುಣ ಅಂದರೆ ಗೋಲೋಕ ವೃಂದಾವನದಲ್ಲಿ ಅವನ ಕೆಲಸ ಏನು? ಕೊಳಲು ನುಡಿಸ್ಕೊಂಡು ಹಸುಗಳನ್ನು ಮೇಯಿಸ್ಕೊಂಡು ಗೋಪಿಗಳ ಜೊತೆ ಗೋಪಬಾಲಕರ ಜೊತೆ ಆಟ ಆಡೋದೇ ಅವನ ಕೆಲಸ. ನಾವು ಅನ್ಬೋದು, ಇಷ್ಟು ಪ್ರಪಂಚದ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಆದರೂ ಗೋಲೋಕದಲ್ಲಿ ಯಾಕೆ ಅವನು ಆ ಥರ ಇದ್ದಾನೆ? ಅದಿಷ್ಟೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅವನು? ಅಂದರೆ ಇದಕ್ಕೆ ನಮ್ಮ ಒಂದು ಭೌತಿಕ ಇದರಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಒಬ್ಬ ಕಂಪನಿ CEO ಇರ್ತಾನೆ. ಕಂಪನಿ CEO ಆಫೀಸಲ್ಲಿ ಹೇಗಿರ್ತಾನೆ, ಮನೇಲಿ ಹೇಗಿರ್ತಾನೆ? ಆಫೀಸಿಗೆ ಬಂದರೆ ಕಂಪ್ನಿ CEO ಹೇಗಿರ್ತಾನೆ? ಕಂಪ್ಲೀಟ್ ಫಾರ್ಮಲಲ್ಲಿ ಇರ್ತಾನೆ, ಕಂಪ್ಲೀಟ್ ಫಾರ್ಮಲ್. ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದಾಗ
ಫಾರ್ಮಲ್ ಎಲ್ಲ ತೆಗೆದುಬಿಟ್ಟು ಅವನು ಹೇಗೆ ನೈಜವಾಗಿರಬೇಕು ಮನೆಯಲ್ಲಿ ಹಾಗೇ ಇರ್ತಾನೆ. ಅಲ್ಲಿ ಅವನಿಗೆ ನೋಡಿದ ಕೂಡಲೇ ಇವನು ಯಾವುದೋ ಒಂದು ಕಂಪ್ನಿ CEO ಅಂತ ನೀವು ಖಂಡಿತ ಹೇಳೋಕ್ಕಾಗೋದಿಲ್ಲ. ಆ ಥರ ಇರ್ತಾನೆ. ನಮ್ಮ ಕೃಷ್ಣನೂ ಹಾಗೇ. ಈ ಒಂದು ಜಗತ್ತನ್ನು ನಡೆಸೋದಕ್ಕೆ ತುಂಬ ಜನ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ, ಮ್ಯಾನೇಜರ್ಸ್ ಇದ್ದಾರೆ, ಅವ್ರಿಗೆಲ್ಲ ಅಪಾಯಿಂಟ್ ಮಾಡ್ಕೊಂಡಿದ್ದಾನೆ. ಕೃಷ್ಣ ಮಾತ್ರ ತನ್ನ ಗೋಲೋಕ ವೃಂದಾವನದಲ್ಲಿ ಚೆನ್ನಾಗಿ ಅವನು ಆನಂದವಾಗಿ ಅವನು ಇದನ್ನು ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಮಾಡೋರಿಗೆ, ಇಲ್ಲಿ ಈ ಒಂದು ಜಗತ್ತನ್ನು ನಿರ್ವಹಣೆ ಮಾಡೋದಕ್ಕೆ ತುಂಬ ಜನ ಇದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದೇ ಥರ ದೇವಾನುದೇವತೆಗಳಿದ್ದಾರೆ. ಅವರೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಅವನ ಒಂದು ಇದರಲ್ಲೇ ಬರ್ತಾರೆ. ಈಗ ವಿಷ್ಣು ಏನಿದ್ದಾನೆ ಅವನು ಮ್ಯಾನೇಜರು. ವಿಷ್ಣು ಆಫೀಸಲ್ಲಿ ಕೆಲಸ ಮಾಡೋದು, ಕೃಷ್ಣ ನಿಜವಾದ ಕೃಷ್ಣ ಗೋಲೋಕದಲ್ಲಿ ತನ್ನ ಒಂದು ಲೀಲೆನ ತನ್ನ ನೈಜ ಸ್ಥಿತಿನಲ್ಲಿ ಲೀಲೆಗಳನ್ನು ಮಾಡ್ಕೊಂಡು ಹೋಗ್ತಿರೋದು. ಇದು ಡಿಫ್ರೆನ್ಸ್. ಅಲ್ಲಿ ಇಬ್ಬರು ಇದ್ದಾರೆ, ಇಲ್ಲಿ ಒಬ್ಬರೇ CEO ಒಬ್ಬನೇ. ಕಂಪ್ನಿ CEO ಮನೆಯಲ್ಲಿ ಹೇಗಿರ್ತಾನೆ, ಆಫೀಸಲ್ಲಿ ಹೇಗಿರ್ತಾನೆ. ಅಲ್ಲಿ ಕೃಷ್ಣ ಆಗಲ್ಲ. ಆಫೀಸಲ್ಲಿ ಮಹಾವಿಷ್ಣು ಆಗಿ ನಾರಾಯಣನಾಗಿ ಕೆಲಸ ಮಾಡ್ತಿರ್ತಾನೆ, ತನ್ನ ಮನೆಯಲ್ಲಿ ಅವನು ಲೀಲೆಗಳನ್ನು ಮಾಡಿಕೊಂಡು ಆರಾಮಾಗಿರ್ತಾನೆ. ಅದು ಅವನು ಇದು ಮಾಡ್ಕೊಂಡಿರ್ತಾನೆ. ಎಲ್ಲಕ್ಕಿಂತ ನೆಕ್ಸ್ಟ್ ಪ್ಯಾರಾಗ್ರಾಫು, ಎಲ್ಲಕ್ಕಿಂತ ಕೆಳಭಾಗದಲ್ಲಿ ದೇವಿಧಾಮ ಅಂದರೆ ಪ್ರಾಪಂಚಿಕ ಪ್ರಪಂಚ. ಇದು ನಾವೇನು ಭೌತಿಕ ಜಗತ್ತಿದೆ, ಇದು ದೇವಿಧಾಮ ಅಂತ ಹೇಳ್ತಾನೆ. ಅಂದರೆ ಮಾಯೆಯಿಂದ ಆಗಿರುವಂಥ ಲೋಕ ಇದು. ಅಂದರೆ ಮಾಯೆ ಎಲ್ಲ ಕಂಟ್ರೋಲ್ ಮಾಡ್ತಿರೋದು ನಮಗೆ. ಭಗವಂತ ಮಾಯನ ಕಂಟ್ರೋಲ್ ಮಾಡ್ತಾನೆ, ಮಾಯೆ ನಮಗೆ ಕಂಟ್ರೋಲ್ ಮಾಡ್ತಿರೋದು. ಯಾವಾಗ ನಾವು ಭಗವಂತನ ಶರಣಾಗತಿ ತೊಗೊಳ್ತೀವಿ, ಮಾಯೆ ನಮಗೆ ಬಿಟ್ಬಿಡ್ತಾಳೆ. ಪೂರ್ತಿ ಪ್ರಕೃತಿ ನಡೀತಿರೋದು ಮಾಯೆಯಿಂದ. ಹೆಜ್ಜೆಗಳು ಟೆಸ್ಟ್ ಕೊಡ್ತಾ ಇರ್ತಾಳೆ. ಯಾವಾಗ ನೀವು ಒಂದು ರೌಂಡ್ ಜಪ ಮಾಡ್ತೀರ ಅಂತೀರ, ಸೆಕೆಂಡ್ ರೌಂಡ್ಗೆ ಬೇರೆ ಏನೋ ಕೆಲಸ ಬರುತ್ತೆ ನಿಮಗೆ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡ್ತೀರಾ, ಥರ್ಡ್ ರೌಂಡ್ಗೆ ಬೇರೆ ಏನೋ ಕೆಲಸ ಬರುತ್ತೆ ನಿಮಗೆ. ಪದೇ ನಿಮಗೆ ಟೆಸ್ಟ್ ಕೊಡ್ತಾನೇ ಇರ್ತಾಳೆ ಮಾಯೆ. ಯಾವಾಗ ನಾವು ದೃಢತೆಯಿಂದ ನಾವು ಚಾಲೆಂಜಾಗಿ ತೊಗೊಂಡು ಭಗವಂತನ ಕಂಪ್ಲೀಟ್ ಶ್ರದ್ಧೆಯಿಂದ ನಾವು ಇದು ತೊಗೊಳ್ತೀವಿ, ಭಗವಂತನ ಶರಣಾಗತಿ ತೊಗೊಳ್ತೀವಿ, ಅವಾಗ ಮಾಯೆ ಏನು ಮಾಡ್ತಾಳೆ, ಸ್ವಲ್ಪ ಬಿಟ್ಟು ಹೋಗ್ತಾಳೆ. ಆವಾಗ ನಮಗೆ ಯೋಗ ಮಾಯೆಯ ಒಂದು ಇದು ಸಿಗುತ್ತೆ. ಆವಾಗ ನಾವು ಸಾಕ್ಷಾತ್ ಭಗವಂತ ನಮಗೆ ನೋಡೋಕ್ಕಾಗುತ್ತೆ, ಅವನ ಜೊತೆ ಮಾತಾಡೋಕ್ಕಾಗುತ್ತೆ. ಯೋಗ ಮಾಯೆಯ ಒಂದು ಶಕ್ತಿಯಿಂದ. ಮಹಾಮಾಯೆಯ ಒಂದು ಗ್ರಿಪ್ಪಲ್ಲಿರೋ ತನಕ ನಾವು ಭಗವಂತನ ನೋಡೋಕ್ಕೂ ಆಗೋದಿಲ್ಲ, ಭಗವಂತನ ಸಂಪರ್ಕ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮಹಾಮಾಯೆ, ಈ ಒಂದು ಪ್ರಕೃತಿ ನಡೆಸಿರೋದು ಮಹಾಮಾಯೆ, ಈ ಮಾಯಾಲೋಕ, ಮಾಯ ಪ್ರಪಂಚ. ಅದರ ಮೇಲೆ ಮಹೇಶಧಾಮ, ಕೈಲಾಸ. ಮಹೇಶಧಾಮದ ಮೇಲೆ ಹರಿಧಾಮ ಅಂದರೆ ವೈಕುಂಠ ಲೋಕಗಳು. ಪೂರ್ತಿಯಲ್ಲಿ ವೈಕುಂಠ ಲೋಕಗಳಿದೆ. ವೈಕುಂಠ ಲೋಕಗಳ ಮೇಲೆ ಗೋಲೋಕ ಎಂಬ ಕೃಷ್ಣನ ಸ್ವಂತ ಕ್ಷೇತ್ರವಿದೆ. ಅದು ಭಗವಂತನ ಸ್ವಂತ ಲೋಕ, ಅದು ಗೋಲೋಕ ವೃಂದಾವನ. ಆ ಗೋಲೋಕ ವೃಂದಾವನದ ಒಂದು ಇದು ಏನಿದೆ ಅಂತ ಹೇಳಿದ್ರೆ, ಅಲ್ಲಿ ಮಾತು ಸಂಗೀತ. ಈಗ ನಾವೇನು ಮಾತಾಡ್ತೀವಿ ಅದು ಸಂಗೀತ ಆಗಿ ಬರುತ್ತಂತೆ. ನಾವು ನಡಿತೀವಲ್ಲ, ನಡೆಯೋದು ನೃತ್ಯ ಆಗುತ್ತಂತೆ. ಆ ಒಂದು ಗೋಲೋಕದ ಮಹತ್ವನೇ ಆಗಿದೆ. ನಾವು ಏನು ಮಾತಾಡಿದ್ರೂ ಭಗವಂತನ ಸ್ತುತಿ ಗಾನ, ಭಗವಂತನ ಕೀರ್ತನೆ ಮಾಡಿಕೊಂಡೇ ನಾವು ಇರ್ತೀವಿ. ನಾವು ನಡ್ಕೊಂಡು ಹೋದರೆ ಡ್ಯಾನ್ಸ್ ಮಾಡಿಕೊಂಡು ಭಗವಂತನ ಸ್ತುತಿ ಆಡಿಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ಎಲ್ಲ ಜೀವಿಗಳು ಭಗವಂತನ ಸೇವೆಗಂತಾನೇ ಇರೋರು. ಅಲ್ಲಿ ಯಾವುದೇ ಥರ ಬೇರೆ ಇದು ಏನು ಅಲ್ಲಿ ಈವನ್ ಈ ಒಂದು ಭೌತಿಕ ಜಗತ್ತಿನಲ್ಲಿ ಏನು ನಮ್ಮ 24 ಘಟಕಾಂಶಗಳಿದೆ, ಅದು ಏನು ಇರೋದಿಲ್ಲ. ಅಲ್ಲಿ ಒಂದೇ, ದೇಹನೂ ಅದೇನೆ, ಆತ್ಮನೂ ಅದೇನೆ. ಇಲ್ಲಾದರೂ ಮನಸ್ಸು, ಬುದ್ಧಿ, ಅಹಂಕಾರ, ನಾವು ಈ ದೇಹ ಬಿಟ್ಟಾಗ ಅದರಿಂದ ನಾವು ಬೇರೆ ಜನ್ಮ ತೊಗೊಳ್ತೀವಿ. ಅದ್ರ ಪ್ರಕಾರ ಅದು ಕರ್ಕೊಂಡು ಹೋಗುತ್ತೆ ನಮಗೆ, ದೇಹನ ನಮ್ಮ ಆತ್ಮನ ತೊಗೊಂಡೋಗುತ್ತೆ. ಅಲ್ಲಿ ಅದು ಕೂಡ ಇರೋದಿಲ್ಲ. ಮತ್ತು ಕೊನೆಯಲ್ಲಿ ಫಾಲ್ಸ್ ಸಿಗೋ ಇದೆಯಲ್ಲ ಅಹಂಕಾರ, ಅಲ್ಲಿ ಪ್ರತಿಯೊಬ್ಬರಿಗೂ ನೀಟ್ ಎಕ್ಸಾಮ್ ಬರ್ದಂಗೆ ತುಂಬ ಕಷ್ಟ ಇರೋದು. IAS ಎಕ್ಸಾಮ್ ತೊಗೊಂಡಾಗೆ ಅದು ಫಾಲ್ಸ್ ಸಿಗೋ. ಅಲ್ಲೇ ನಾವು ಇಷ್ಟು ಪರೀಕ್ಷೆ ಎಲ್ಲ ಸಿಂಪಲ್ ಎಕ್ಸಾಮ್ಸು, JEE, ಅಡ್ವಾನ್ಸು, ಮೇನ್ಸು. ಇದು ಹೋಗ್ತಾ ನಾವು IIT ಅದನ್ನು ದಾಟಿದ ಮೇಲೆ IIT ಬೇರೆ ಯಾವುದು ಅದು ಹೋಗ್ತಾ ಕೊನೆಯಲ್ಲಿರೋದು ಫಾಲ್ಸ್ ಸಿಗೋ ಅಂತ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಅದು ನಿಜವಾದ ಪರೀಕ್ಷೆ. ನಾವು ಗೋಲೋಕಕ್ಕೆ ಹೋಗೋದಕ್ಕೆ ಯಾವಾಗ ನಾವು ಭಗವಂತನ ಶರಣಾಗತಿಗೆ ಹೋಗ್ತೀವಿ, ಇದು ನಮಗೆ ಅನುಕೂಲ ಆಗುತ್ತೆ. ಅವು ನಮಗೆ ಇದು ಮಾಡೋದಿಲ್ಲ,
ಯಾವುದೇ ಥರ ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ. ಅದು ನಮಗೆ ಅನುಕೂಲ ಆಗುತ್ತೆ ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ. ಅದು ನಿಜವಾದ ಎಕ್ಸಾಮ್ ಫಾಲ್ಸಿಗೋ. ಅಲ್ಲಿ ಎಂಥವ್ರು ಕೂಡ ಬಿದ್ದೋಗ್ಬಿಡ್ತಾರೆ. ಬೈ ಚಾನ್ಸ್ ಇವಾಗ ನಾವು ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ದಾರಿನಲ್ಲಿ ಸುಮಾರು ಹಳ್ಳಿಗಳು ಊರುಗಳು ಸಿಗ್ತವೆ. ಈಗ ನಾವು ಮೈಸೂರಿಗೆ ಟಿಕೆಟ್ ತೊಗೊಂಡಿರ್ತೀವಿ. ಮೈಸೂರು ಟಿಕೆಟ್ ತೊಗೊಂಡಾಗ ಡೈರೆಕ್ಟಾಗಿ ನಾವು ಮೈಸೂರು ಹೋಗಿ ತಲುಪೋದು. ಆದರೆ ನನಗೆ ಮಂಡ್ಯ ಚೆನ್ನಾಗಿ ಕಾಣಿಸ್ತು, ಮಂಡ್ಯದಲ್ಲಿ ಇಳಿದ್ಬಿಟ್ಟೆ. ಚನ್ನಪಟ್ಟಣ ಚೆನ್ನಾಗಿ ಕಾಣಿಸ್ತು, ಚನ್ನಪಟ್ಟಣ ಇಳಿದ್ಬಿಟ್ಟೆ. ಆ ಥರ ಆದರೆ ನಮ್ಮ ಜರ್ನಿ ಏನಿದೆ, ನಮ್ಮ ಒಂದು ಗುರಿ ಏನಿದೆ, ಮೈಸೂರು ತಲುಪೋದು. ಇವಾಗ ಏನಾಗಿದೆ, ನಂದು ಚನ್ನಪಟ್ಟಣ ಇಳಿದಿದ್ದೀನಿ, ಮಂಡ್ಯ ಇಳಿದಿದ್ದೀನಿ, ಅಂದರೆ ಜರ್ನಿ ಇದಾಗ್ಬಿಡ್ತು. ಅದೇ ಥರ ಗೋಲೋಕಕ್ಕೆ ಹೋಗಬೇಕಾದ್ರೂ ತುಂಬ ಕಷ್ಟ ಇದೆ. ಆ ಒಂದು ದಾರಿ ಇದೆಯಲ್ಲ, ಆ ದಾರಿ ತುಂಬ ಕಷ್ಟ ಇದೆ. ಆ ದಾರಿನಲ್ಲಿ ಎಲ್ಲ ಲೋಕಗಳು ಸಿಗ್ತವೆ ನಮಗೆ. ಸ್ವರ್ಗಲೋಕ ಸಿಗುತ್ತೆ, ಜನಲೋಕ ಸಿಗುತ್ತೆ, ಸಿದ್ಧಲೋಕ ಸಿಗುತ್ತೆ, ಇದು ಸಿಗುತ್ತೆ. ಹೋಗ್ತಾ ಹೋಗ್ತಾ ಬ್ರಹ್ಮಲೋಕ ಸಿಗುತ್ತೆ. ಇವಾಗ ಯಾವಾಗ ನಾವು ಸ್ವರ್ಗಲೋಕ ನೋಡಿದ ಕೂಡಲೇ ಅಲ್ಲಿರುವಂಥ ವಿಜೃಂಭಣೆ, ಆ ಒಂದು ಐಶ್ವರ್ಯಗಳನ್ನು ನೋಡಿಬಿಟ್ಟು ಎಷ್ಟು ಬೇಗ ಮನಸ್ಸು ತುಂಬ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ನಾವು ಅದನ್ನು ಇದು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೆ. ನಾವು ಅಷ್ಟು ತಪಸ್ಸು ಮಾಡಿ ಭಗವಂತನ ಧಾಮಕ್ಕೆ ಹೋಗಬೇಕು ಅಂತ ನಾವು ಹೋಗ್ತಾ ಇದ್ದೀವಿ. ಬಟ್ ದಾರಿನಲ್ಲಿ ಈ ಥರ ಡಿಸ್ಟರ್ಬೆನ್ಸ್ ಬರೋದು ಕೂಡ ಚಾನ್ಸಸ್ ಇದೆ. ಅದಕ್ಕೆ ಇದನ್ನು ದಾಟೋದು ತುಂಬ ಕಷ್ಟ ಇದೆ. ಅದಕ್ಕೆ ಆಚಾರ್ಯರಿದ್ದಾರಲ್ಲ, ಆಚಾರ್ಯರು ಮಾತ್ರ ಅದನ್ನು ಸ್ಟ್ರೈಟಾಗಿ ಹೋಗೋದಕ್ಕೆ ಸಾಧ್ಯ. ನಮ್ಮಂಥ ಸಾಮಾನ್ಯದವರು ತುಂಬ ಕಷ್ಟ ಇದೆ. ಅದಕ್ಕೆ ಸಾಧನೆ ಮುಖ್ಯ. ಈ ಭೂಲೋಕದಲ್ಲಿ ನಾವು ಟ್ರೈನಿಂಗ್ ತೊಗೋಬೇಕು ಫಸ್ಟು. ಇದು ಟ್ರೈನಿಂಗೋಸ್ಕರ ನಾವು ಬಂದಿರೋದು. ನಮ್ಮ ಮುಂದೆ ಏನೇ ಇದ್ರೂ ನಮಗೆ ಡಿಸ್ಟರ್ಬ್ ಆಗಬಾರ್ದು. ನಾವು ಸೋಬರ್ ಪರ್ಸನ್ ಅಂತ ಹೇಳ್ತಾರಲ್ಲ, ಆ ಥರ ಯಾವುದೇ ಥರ ನಮ್ಮ ಇದು ಬಂದ್ರೂ ಡಿಸ್ಟರ್ಬ್ ಆಗಬಾರ್ದು. ಎಷ್ಟೇ ಐಶ್ವರ್ಯ ಬಿದ್ದಿರಲಿ, ಎಷ್ಟೇ ಇದು ಬಿದ್ದಿರಲಿ, ಯಾಕಂದರೆ ಇದು ಶಾಶ್ವತ ಅಲ್ಲ. ಇವತ್ತು ನನ್ನ ಐಶ್ವರ್ಯ ನನ್ನ ಪೊಸೆಷನಲ್ಲಿ ಇಟ್ಕೊಂಡಿದ್ದೀನಿ, ನಾನು ಒಂದಿನ ನನ್ನದು ಬಿಟ್ಟಾಗ ಇದನ್ನು ಬಿಟ್ಟು ಹೋಗಬೇಕು. ಇದು ನಮ್ಮ ಜೊತೆ ಬರೋವಂಥದ್ದಲ್ಲ. ಅದಕ್ಕೆ ಈಗಲಿಂದನೇ ನಾವು ಟ್ರೈನಿಂಗ್ ತೊಗೋಬೇಕು. ಈ ಒಂದು ದಾರಿನಲ್ಲಿ ಮಂಡ್ಯದ ಕಪ್ ಕಾಣ್ಬೋದು, ಮದ್ದೂರು ಒಡೆ ಕಾಣ್ಬೋದು, ಚನ್ನಪಟ್ಟಣ ಗೊಂಬೆ ಕಾಣ್ಬೋದು. ಬಂದುಬಿಟ್ರೆ ಮುಗೀತು. ಇಷ್ಟು ಸಾಧನೆ ಮಾಡಿ ನಾವು ಸಾಧಕ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಟ್ರೈನಿಂಗ್. ಇದು ನಾವೇನು ಇದರಲ್ಲಿ ಭೌತಿಕ ಜಗತ್ತಿನಲ್ಲಿ ಇದು ಟ್ರೈನಿಂಗ್ ತೊಗೊಳೋದಕ್ಕೆ ಮಾಯಾದೇವಿ ಟೆಸ್ಟ್ ಪೇಪರ್ಸ್ ಕೊಡ್ತಾ ಇರ್ತಾಳೆ ನಮಗೆ. ಅದು ನಾವು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಅದು ಯಾರು ಸಹಾಯ ತೊಗೋಬೇಕು? ಭಗವಂತನ ಸಹಾಯ ತೊಗೋಬೇಕು, ಗುರುಗಳ ಸಹಾಯ ತೊಗೋಬೇಕು. ಗುರುಗಳು ಹೇಳ್ಕೊಡ್ತಾರೆ ನಮಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋ ಎಕ್ಸಾಮ್ಸ್ ಎಲ್ಲ ಬರೆಯೋದಕ್ಕಂತ. ಗುರುಗಳ ಹೆಲ್ಪ್ ತೊಗೊಂಡು ನಾವು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಇದು ನಮ್ಮ ನಿಜವಾದ ಗೋಲ್. ಅದಕ್ಕೆ ಫಾಲ್ಸ್ ಈಗೋನ ನಾವು ಗೆಲ್ಲಬೇಕು. ಎಲ್ಲ ಮನಸ್ಸು, ಬುದ್ಧಿ, ಅಹಂಕಾರ ಮೂರೂ ತುಂಬ ಸೂಕ್ಷ್ಮ ಆಗಿರೋದು. ಆದರೂ ಕೂಡ ಅದೂ ಕೂಡ ನಾವು ದಾಟ್ತೀವಿ. ಫಾಲ್ಸ್ ಈಗೋ ಮಾತ್ರ ತುಂಬ ಕ್ರಿಟಿಕಲ್. ಅದು ದಾಟು ಹೋದರೆ ಗೋಲೋಕ ಗ್ಯಾರಂಟಿ. ಅದಕ್ಕೆ ಭಗವಂತ ತುಂಬ ಸರಳವಾಗಿ ಹೇಳಿದ್ದಾನೆ, ನನ್ನ ಜ್ಞಾನ ಮಾಡು, ನೀನು ನನ್ನ ಹತ್ರ ಬರ್ತೀಯ. ನನ್ನ ಪೂಜೆ ಮಾಡು ಶ್ರದ್ಧೆಯಿಂದ, ನೀನು ಹತ್ರ ಬರ್ತೀಯ. ಸಾಕು, ಸಿಂಪಲ್. ನಮ್ಗೆ ಅದೇ ಬೇಕಾಗಿರೋದು. ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ನಾವು ಸ್ವತಃ ಭಗವಂತನೇ ಹೇಳ್ತಾ ಇದ್ದಾನೆ, ನನ್ನ ಲೋಕಕ್ಕೆ ಬರ್ತೀಯ ನೀನು ಅಂದ್ಬಿಟ್ಟು. ಅಷ್ಟು ಮಾಡಿದ್ರೆ ಸಾಕು. ಇಲ್ಲಿ ಕೊನೆಯಲ್ಲಿ ಸಮಯ ಆಗಿದೆಯಾ? ಇಲ್ಲಿ ಒಂದು ಸೆಂಟೆನ್ಸ್ ಹೇಳ್ಬಿಟ್ಟು ನಾ ಇದು ಮಾಡೋಣ. ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ ಮಾತ್ರದಿಂದಲೇ ಮನುಷ್ಯನು ಈ ಲೋಕದಲ್ಲಿ ಪರಿಪೂರ್ಣನಾಗಿ ಭಗವದ್ಧಾಮಕ್ಕೆ ಹೋಗಬಹುದು ಎಂದು ಕೃಷ್ಣ ಪ್ರಜ್ಞೆ ಚಳುವಳಿಯು ಈ ಭವ್ಯ ತಿಳುವಳಿಕೆಯನ್ನು ಇಡೀ ಮಾನವ ಸಮಾಜದಲ್ಲಿ ಪ್ರಸಾರ ಮಾಡುತ್ತಿದೆ. ಈಗ ನಾವು ಸರಿಯಾದ ಜಾಗದಲ್ಲಿದ್ದೀವಲ್ವ? ನಮಗೆ ಒಂದು ಸಿಂಪಲಾಗಿ ಕೊಟ್ಟಿದ್ದಾರಲ್ವ ಹರೇ ಕೃಷ್ಣ ಮಹಾಮಂತ್ರ. ಅಷ್ಟು ಮಾಡಿದ್ರೆ ಸಾಕು, ಸೀದಾ ನಾವು ಹೊರಟೋಗ್ತೀವಿ. ಎಕ್ಸ್ಪ್ರೆಸ್ ವೇನಲ್ಲಿ ಹೊರಟೋಗ್ತೀವಿ. ನಮಗೆ ಮಧ್ಯ ಲೂಪ್ಸ್ ಬೇಡ, ಬೈಪಾಸ್ಗಳು ಬೇಡ, ಸೀದಾ ಹೊರಟೋಗ್ತೀವಿ ನಾವು. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಿದೆ, ಈ ಒಂದು ಭೌತಿಕ ಜಗತ್ತಿನಲ್ಲಿ ಈ ಒಂದು ಯುಗಧರ್ಮ ಏನಿದೆ, ಹರೇ ಕೃಷ್ಣ ಮಹಾಮಂತ್ರ. ಅದನ್ನು ಜಪ ಮಾಡಿದ್ರೆ ಸಾಕು, ನಾವು ಭಗವದ್ಧಾಮ ಹೊಂದೋದು ಗ್ಯಾರಂಟಿ. ಅದು ಈ ಭಗವಂತನೇ ಇಲ್ಲಿ ನಮಗೆ ಅಶ್ಯೂರೆನ್ಸ್ ಕೊಡ್ತಾನೆ. ಭಗವಂತನೇ ಹೇಳ್ತಾ ಇದ್ದಾನೆ ತನ್ನ ಧಾಮ ಗ್ಯಾರಂಟಿ ಅಂತ. ಅವನ ಪೂಜೆ ಮಾಡಿದ್ರೆ, ಅದಕ್ಕೆ ಅವನ ಪೂಜೆ ಮಾಡೋದು ನಮ್ಮ ಒಂದು ಕಲಿಯುಗದಲ್ಲಿ, ನಮ್ಮ ಒಂದು ಇದರಲ್ಲಿ ತುಂಬ ಕಷ್ಟ ಇದೆ. ಅದಕ್ಕೆ ಸರಳವಾಗಿ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ನಾವು ಭಗವದ್ಧಾಮನ ಹೊಂದ್ತೀವಿ. ಅದು ಗ್ಯಾರಂಟಿ. ಹರೇ ಕೃಷ್ಣ.